Yashodanandana Vrajajanaranjana Yashodanandana Vrajajanaranjana Yamunatiravanachari Yamunatiravanachari Jayo Radha Madhava Kunja Vihari Gopi Janavallabha Girivaradhari Yashodanandana Vrajajanaranjana Yamunatiravanachari Radha Madhava Kunja Vihari Hare Krishna 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 Hare 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 Rama 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 Hare 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 Krishna Hare Krishna Krishna Hare 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 Rama Hare Rama 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 Hare 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 Krishna 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 Hare 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 Rama 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 Hare Hare Jaya Prabhupada Jaya Prabhupada Prabhupada Jaya Prabhupada Jai Gaura Hari Bol Hari Bol Hari Bol Jai Gaura Hari Bol हरिनाम संकीर्तन महायज्ञ की जय जगत गुरु श्रील प्रभुपाद की जय निताय गौर प्रेमानंदे हरि हरि बोल ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञानतिमिरान्धस्य ज्ञानाञ्जनशलाकया
चक्षुरुन्मिलितं येन तस्मै श्रीगुरुवे नमः। हे कृष्ण करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ಯಾನ್ ಬೇಕಾದ್ರೆ ಹಾಕೋಬಹುದು, ಫ್ಯಾನ್ ಹಾಕಿಲ್ಲ, ಯಾರು ಫ್ಯಾನ್ ಆನ್ ಮಾಡ್ಬೇಕಂದ್ರೆ ಮಾಡಿ. ಇವತ್ತು ಬಹಳ ಮುಖ್ಯವಾದ ಕನ್ನಡ ಭಗವದ್ಗೀತಾ ಪ್ರಭು ಇದೊಂದು ಕನ್ನಡ ಭಗವದ್ಗೀತಾ ಇದೆ ಅನ್ಸುತ್ತೆ, ಕೊಡಿ. ಇಲ್ಲ ಓಪನ್ ಆಗಿರೋದು ಯಾವ್ದಾರು ಇದೆ, ಓಪನ್ ಆಗಿರೋದಿದೆಯಾ? ಓಪನ್ ಇಲ್ಲ ಇದೆ ಅನ್ಸುತ್ತೆ. 6ನೇ ಅಧ್ಯಾಯ ಶ್ಲೋಕ 5-6. आपका रोस्ट है उद्धरेदात्मनात्मानं नात्मानम् अवसादयेत् आत्मैह्यात्मनो आत्मन् ಆತ್ಮನಿ ಹೇವ ಇಲ್ಲ ಕೊಡಿ ಪ್ರಭು, ಬರ್ತಾ ಇಲ್ಲ ಇಲ್ವಾ? ಇಲ್ಲ ಮೊಬೈಲ್ ಕೊಡಿ. ಅದ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಏನೋ ಮಿಕ್ಸ್ ಆಗ್ತದೆ. ಕೊಡಿ ಮೊಬೈಲ್, ನನ್ನ ಮೊಬೈಲ್ ತೊಗೊಂಡ್ಬಿಡಿ. ಅಲ್ಲಿ नात्मानम् अवसादयेत् आत्मन्. ಸಿಗ್ತಾ ಪ್ರಭು? ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಆತ್ಮೈವ ಹ್ಯಾತ್ಮನೋ ಬಂದರು. ಓಕೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ
ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಹೀನೈಸಿಕೊಳ್ಳಬಾರದು ಅಂದರೆ ಕೆಳಮಟ್ಟಕ್ಕೆ ಇಳಿಸ್ಕೋಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಸೊ ಬಹಳ ಬಹಳ ಮುಖ್ಯವಾದ ಶ್ಲೋಕಗಳು ಇವೆರಡು. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನಾವು ನಮ್ಮ ಮನಸ್ಸಿನಿಂದ ಉದ್ಧರೇತ್ ಅಂದ್ರೆ ಉದ್ಧಾರ ಆಗ್ಬೇಕು. ಉದ್ಧಾರ ಆಗ್ಬೇಕು ಅಂದ್ರೆ ಮೇಲೆ ಏರ್ಬೇಕು, ಕೆಳಮಟ್ಟಕ್ಕೆ ಇಳಿಬಾರ್ದು. ಅಂದ್ರೆ ನಾವು ಮೇಲೇರೋದಕ್ಕೆ ಅಥವಾ ಕೆಳಕ್ಕೆ ಇಳಿಯೋದಕ್ಕೆ ಕಾರಣ ಯಾವುದು? ಮನಸ್ಸು. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಬದ್ಧ ಜೀವಿಗೆ ಮನಸ್ಸು ಮಿತ್ರ ಮತ್ತೆ ಶತ್ರು ಎರಡು. ಬದ್ಧ ಜೀವಿ ಅಂದ್ರೆ ಯಾರು? ಬದ್ಧ ಜೀವಿ ಅಂದ್ರೆ ಯಾರು ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರು, ಅಂದ್ರೆ ನಾವೆಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ಬದ್ಧ ಜೀವಿ. ಎರಡು ತರಹದ ಜೀವಿಗಳಿದ್ದಾರೆ, ಬದ್ಧ ಜೀವಿ ಮತ್ತೆ ಮುಕ್ತ ಜೀವಿ. ನಿತ್ಯ ಬದ್ಧ, ನಿತ್ಯ ಸಿದ್ಧ ಜೀವಿ. ಸಿದ್ಧ ಜೀವಿ ಅಂದ್ರೆ ಅವನು ಪರಿಪೂರ್ಣತೆಯನ್ನ ಸಾಧನೆ ಮಾಡಿದಾನೆ. ಅವನು ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ತರ ಸಿಕ್ಕಾಕೊಂಡಿಲ್ಲ. ಅವನು ಇಲ್ಲಿಗೆ ಬಂದರೂ ಕೂಡ ನಮ್ಮ ತರ ಕಾಣಿಸ್ತಾನೆ, ನಮ್ಮ ತರಾನೇ ಕೆಲಸ ಮಾಡ್ತಾನೆ, ಇತ್ಯಾದಿ ಇತ್ಯಾದಿ. ಆದ್ರೆ ಅವನು ಈ ಭೌತಿಕ ವಿಷಯಗಳಿಂದ ಬಂಧನಕ್ಕೆ ಒಳಗಾಗಿಲ್ಲ. ಅಂದ್ರೆ ಅವನು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿರ್ತಾನೆ. ಅವನು ನಿತ್ಯ ಸಿದ್ಧ. ಆ ನಿತ್ಯ ಸಿದ್ಧ ಜೀವಿಗೆ ಅವನ ಮನಸ್ಸು ಯಾವಾಗಲೂ ಮಿತ್ರನೇ. ನಿತ್ಯ ಸಿದ್ಧ ಜೀವಿಗೆ ಅವನ ಮನಸ್ಸು ಯಾವಾಗಲೂ ಅವನಿಗೆ ಮಿತ್ರ. ಅಂದ್ರೆ ಏನರ್ಥ? ಅವನು ಕೃಷ್ಣನ ಬಗ್ಗೆ ಧ್ಯಾನ ಮಾಡೋದ್ರ ಬಿಟ್ಟು ಮನಸ್ಸು ಅವನನ್ನ ಇಲ್ಲಿ ಅಲ್ಲಿ ಎಳಿತಾ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗೋದು ಅಂದ್ರೆ ನಮ್ಮ ಮನಸ್ಸು ಕೃಷ್ಣನಲ್ಲಿ ಕೇಂದ್ರೀಕೃತವಾಗಬೇಕು, ಕೃಷ್ಣನ ಮೇಲೆ, ಕೃಷ್ಣನ ಧ್ಯಾನದಲ್ಲಿ ತೊಡಗಬೇಕು. ಅದು ಉದ್ಧಾರವಾಗೋ ಮಾರ್ಗ. ಕೆಳಮಟ್ಟಕ್ಕಿಳಿಯೋ ಮಾರ್ಗ ಅಂದ್ರೆ ಮನಸ್ಸು ಭೌತಿಕ ವಿಷಯಗಳಲ್ಲಿ ಮುಳುಗೋಗುವುದು. ಸೊ ನೋಡಿ, ನಮ್ಮ ಮನಸ್ಸು ನಮಗೆ ಬಹಳ ಬಹಳ ಮುಖ್ಯವಾದದ್ದು. ಮುಂದಿನ ಶ್ಲೋಕದಲ್ಲೂ ಹೇಳ್ತಾ ಇದ್ದಾರೆ, ಅಷ್ಟಾಂಗ ಯೋಗ ಯಾರ ಮನಸ್ಸು ಗೆದ್ದಿದ್ದಾನೋ, ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸೇ ಅತ್ಯಂತ ಒಳ್ಳೆಯ ಬಂಧು. ಆದರೆ ಯಾರು ಮನಸ್ಸನ್ನು ಗೆದ್ದಿಲ್ಲವೋ ಅವನ ಮನಸ್ಸೇ ಅವನ ಅತ್ಯಂತ ದೊಡ್ಡ ಶತ್ರು. ಸೊ ಬದ್ಧ ಜೀವಿಗೆ ಆ ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ. ಅಂದ್ರೆ ಯಾವಾಗ ಮನಸ್ಸು ನಿಯಂತ್ರಿತವಾಗಿದೆಯೋ, ಕಂಟ್ರೋಲ್ಡ್ ಮೈಂಡ್, ಆಗ ಅದು ಸ್ನೇಹಿತ. ಯಾವಾಗ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ವೋ ಅದು ನಮ್ಮ ಶತ್ರು. ಎಷ್ಟು ಭಕ್ತರಿಗೆ ಇಲ್ಲಿ ಮನಸ್ಸು ನಿಯಂತ್ರಣದಲ್ಲಿದೆ? ಯಾಕೆ ಪ್ರಭು ನಗ್ತಾ ಇದ್ದೀರಾ? ಬಹಳ ಕಠಿಣ. ಪ್ರಭುಪಾದರು ತುಂಬಾ ಅದ್ಭುತವಾದ ಭಾವಾರ್ಥವನ್ನು ಬರೀತಾರೆ, ಓದ್ತೀನಿ. ಸನ್ನಿವೇಶಕ್ಕೆ ಅನುಗುಣವಾಗಿ ಆತ್ಮ ಎನ್ನುವ ಪದವು ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ಸೂಚಿಸುತ್ತದೆ. ಅಂದ್ರೆ ಇದು ತಾತ್ವಿಕವಾದ ವಿಷಯ. ಯಾವ್ದಾದ್ರು ಶ್ಲೋಕದಲ್ಲಿ ನಾವು ಆತ್ಮ ಅಂತ ನೋಡಿದ್ರೆ ಅದು ಸನ್ನಿವೇಶಕ್ಕೆ ಅನುಗುಣವಾಗಿ ಅದು ಆತ್ಮ ಆಗಿರ್ಬೋದು, ದೇಹ ಆಗಿರ್ಬೋದು, ಮನಸ್ಸಾಗಿರ್ಬೋದು. ಇದು ಸುಮ್ಮನೆ ತಾತ್ವಿಕ ವಿಷಯ, ಇದ್ರ ಬಗ್ಗೆ ತಲೆಗೆಡಿಸ್ಕೋಬೇಕಲ್ಲ. ಮುಖ್ಯವಾದ ವಿಷಯ ಇಲ್ಲಿ ಯೋಗ ಪದ್ಧತಿಯಲ್ಲಿ ಮನಸ್ಸು ಮತ್ತು ಬದ್ಧ ಆತ್ಮನು ಬಹು ಮುಖ್ಯ. ಅದಕ್ಕೆ ನಾನು ಓದಕ್ಕೆ ಶುರು ಮಾಡಿದ್ರೆ ನನಗೆ ಕನ್ಫ್ಯೂಸ್ ಆಗ್ತದೆ. ಪ್ರಭು ಒಂದು ನಿಮಿಷ ವೇದ ಬೇಯಿಸ್ಕೊಡಿ, ಇಂಗ್ಲಿಷ್ ಕೊಡಿ. ಇಲ್ಲೇ ಒಂದು ಬುಕ್ ಇತ್ತು ಇಂಗ್ಲಿಷ್. ಬ್ರೌಸರ್ ಒಂದ್ಸತಿ ಅನುವಾದ ಏನೇನೋ ಮಾಡ್ಬಿಡ್ತಾರೆ.
ಮನಸ್ಸು ಯೋಗ ಪದ್ಧತಿಯ ಮುಖ್ಯ ಅಂಶ. ಮನಸ್ಸು ಯೋಗ ಪದ್ಧತಿಯ ಮುಖ್ಯ ಅಂಶ. ಅಂದ್ರೆ ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಇಂದ್ರಿಯ ಸಂಯಮ. ಯೋಗ ಅನ್ನೋ ಪದದ ಅರ್ಥ, ಎರಡು ಅರ್ಥ ಇದೆ ಯೋಗ ಅಂದ್ರೆ. ಒಂದು ಭಗವಂತನ ಜೊತೆ ಜೋಡಣೆ, ಒಂದು ಅರ್ಥ. ಎರಡನೇ ಅರ್ಥ ಇಂದ್ರಿಯ ಸಂಯಮ. ಇಂದ್ರಿಯ ಸಂಯಮ ಅಂದ್ರೇನು? ಇಂದ್ರಿಯಗಳನ್ನ ನಿಗ್ರಹಿಸೋದು. ಈ ಇಂದ್ರಿಯಗಳಲ್ಲಿ ಮುಖ್ಯ ಇಂದ್ರಿಯ ಅಂದ್ರೆ ಮನಸ್ಸು. ಮನಸ್ಸನ್ನ ಮುಖ್ಯ ಇಂದ್ರಿಯ ಅಂತ ಕರೀತಾರೆ. ಎಲ್ಲಾ ಇಂದ್ರಿಯಗಳಿಗೂ ಬಾಸು ಮನಸ್ಸು. ಹೆಂಗ ಅರ್ಥ ಮಾಡ್ಕೋಬೇಕು? ಇವಾಗ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇದೆ. ಇವಾಗ ಕಣ್ಣಿದೆ, ಕಿವಿ ಇದೆ, ಮೂಗಿದೆ. ಇವಾಗ ನಾವು ಯಾವುದೋ ಒಂದು ವಸ್ತುವನ್ನ ನೋಡ್ತಾ ಇರ್ಬೋದು, ಆದ್ರೆ ನೋಡ್ತಾನೂ ಇಲ್ಲದೆ ಇರ್ಬೋದು. ಇವಾಗ ನನ್ನ ಮನಸ್ಸು ಇಲ್ಲಿ ಪ್ರವಚನ ಕೊಡೋದ್ರಲ್ಲಿ ತೊಡಗಿದ್ರೆ ನಾನು ನಿಮ್ಮನ್ನ ನೋಡ್ತಾ ಇದ್ರು ನೋಡ್ತಾ ಇಲ್ಲದೆ ಇರ್ಬೋದು. ಅಂದ್ರೆ ನನ್ನ ಮನಸ್ಸು ನಿಮ್ಮನ್ನ ನೋಡ್ತಾ ಇಲ್ಲ, ನನ್ನ ಕಣ್ಣು ನಿಮ್ಮನ್ನ ನೋಡ್ತಾ ಇದೆ ಅಷ್ಟೇ. ಸೊ ಈ ಮನಸ್ಸನ್ನ ಈ ಇಂದ್ರಿಯಗಳು ಉಪಯೋಗವಾಗ್ತಾ ಇದ್ರು ಕೂಡ ಮನಸ್ಸು ಯಾವ ವಿಷಯದ ಮೇಲೆ ಕೇಂದ್ರೀಕೃತವಾಗಿದೆಯೋ ಆ ಕೆಲಸ ನಡೀತಾ ಇದೆ ಇವಾಗ ದೇಹದಲ್ಲಿ. ಸೊ ನಾನಿವಾಗ ಮಾತಾಡ್ತಾ ಇದ್ರೆ ನನ್ನ ಕೈಯಿಂದ ನಾನು ಕೈ ಮೇಲೆ ಕೆಳಗಡೆ ಮಾಡ್ತಾ ಇರ್ಬೋದು, ಆದ್ರೆ ಅದು ನನ್ನ ಗಮನಕ್ಕೆ ಬರ್ತಾ ಇಲ್ಲ. ನನ್ನ ಗಮನಕ್ಕೆ ಬರ್ತಾ ಇರೋದೇನೋ ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾವ್ದಾದ್ರು ಒಂದು ವಸ್ತುವನ್ನ ನೋಡಿದ್ರು ಕೂಡ ಆ ವಸ್ತುವಿನ ಮೇಲೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಏನೋ ಒಂದು ವಸ್ತು ಹೋಯ್ತು, ಯಾವುದೋ ಒಂದು ವೆಹಿಕಲ್ ಹೋಯ್ತು ಅಷ್ಟೇ. ಅರೆ ಏನು ಹೋಯ್ತು, ಯಾವ ಕಲರ್ ಇತ್ತು, ಏನಾಯ್ತು, ಅದೆಲ್ಲ ಅದ್ರ ಬಗ್ಗೆ ನನ್ನ ಮನಸ್ಸು ಅಷ್ಟೊಂದು ರಿಜಿಸ್ಟರ್ ಮಾಡಿಲ್ಲ. ಯಾಕಂದ್ರೆ ನಾನು ಅದನ್ನ ಅಷ್ಟೊಂದು ಗಮನಿಸಿಲ್ಲ. ಸೊ ಹಾಗಾಗಿ ಇಂದ್ರಿಯಗಳಿವೆ, ಆದ್ರೆ ಮುಖ್ಯ ಇಂದ್ರಿಯ ಮನಸ್ಸು. ಯಾಕಂದ್ರೆ ಮನಸ್ಸು ಯಾವ ಇಂದ್ರಿಯದ ಮೇಲೆ ಕೇಂದ್ರೀಕೃತವಾಗುತ್ತೋ ಅದು ಆ ಕ್ಷಣದಲ್ಲಿ ನಾವು ಮಾಡ್ತಾ ಇರುವಂತ ಕೆಲಸ. ಮನಸ್ಸು ಶ್ರವಣದಲ್ಲಿ ತೊಡಗಿದ್ರೆ ಆಗ ಬೇರೆ ಇಂದ್ರಿಯಗಳು ಏನಾದ್ರು ಕೆಲಸ ಮಾಡ್ತಾ ಇದ್ರು ಕೂಡ ಅದು ನಮಗೆ ಗಮನಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಂದ್ರಿಯಗಳಲ್ಲಿ ಮುಖ್ಯವಾದದ್ದು ಅಂದ್ರೆ ಮನಸ್ಸು. ಮತ್ತೆ ಇಂದ್ರಿಯ ಸಂಯಮ ಅಂದ್ರೆ ನೇರವಾಗಿ ಮನಸ್ಸಿನ ನಿಯಂತ್ರಣ. ಇಂದ್ರಿಯ ಸಂಯಮ ಅಂದ್ರೆ ಮನಸ್ಸಿನ ನಿಯಂತ್ರಣ. ಅದಕ್ಕೆ ಹೇಳ್ತಾರೆ ಯೋಗ ಪದ್ಧತಿಯ ಉದ್ದೇಶ ಅಂದ್ರೆ ಈ ಮನಸ್ಸನ್ನ ನಿಯಂತ್ರಿಸೋದು ಮತ್ತೆ ಭೌತಿಕ ವಸ್ತುಗಳಿಂದ ಅದನ್ನ ದೂರ ಸೆಳೆಯೋದು. ಇವತ್ತು ನಮ್ಮ ಮನಸ್ಸು ಭೌತಿಕ ವಿಷಯಗಳಲ್ಲಿ ಮುಳುಗೋಗ್ಬಿಟ್ಟಿದೆ. ಹೌದಾ? ಇವಾಗ ಇಲ್ಲಿ ಎಷ್ಟು ಭಕ್ತರು ಜಪ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರತಿನಿತ್ಯ ಜಪ ಮಾಡ್ತಾ ಇರೋರು. ಇವಾಗ ನೀವು ಜಪ ಮಾಡ್ತಿರುವಾಗ ನಿಮ್ಮ ಮನಸ್ಸಿಗೆ ಏನೇನು ಯೋಚನೆ ಬರುತ್ತೆ? ಯಾವ ತರ ಯೋಚನೆ ಬರುತ್ತೆ ಜಪದಲ್ಲಿ? ಎಲ್ಲ ಬರುತ್ತೆ, ಎಲ್ಲಾ ಭೌತಿಕ ಬರುತ್ತೆ. ಹೌದಾ? ಎಲ್ಲಾ ಭೌತಿಕ ವಿಷಯಗಳು. ಇವಾಗ ನಾವು ಸುಮ್ಮನೆ ಕೂತಿದ್ರೆ ಅಷ್ಟೊಂದು ವಿಷಯಗಳು ಮನಸ್ಸಿಗೆ ಬರೋದಿಲ್ಲ, ಜಪ ಮಾಡ್ತಾ ಇಲ್ಲದೆ ಸುಮ್ಮನೆ ಕೂತಿದ್ರೆ ಅಲ್ವಾ? ಎಲ್ಲರೂ ಅನುಭವ ಮಾಡ್ತಾ ಇರುವಂತ ವಿಷಯ ಇದು. ಇದಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಇದೆ. ಈ ಮನಸ್ಸಿಗೆ ಗೊತ್ತು ಒಂದು ರೀತಿಯಲ್ಲಿ, ಈ ಇವರು ಹರೇ ಕೃಷ್ಣ ಮಹಾಮಂತ್ರವನ್ನ ಹಿಡ್ಕೊಂಡ್ಬಿಟ್ಟಿದಾರಪ್ಪ. ಈ ಹರೇ ಕೃಷ್ಣ ಮಹಾಮಂತ್ರನ ಹಿಡ್ಕೊಂಡಾದ್ಮೇಲೆ ನಾನು ಅವರನ್ನ ಹಿಡ್ಕೊಳಕ್ಕಾಗಲ್ಲ. ಮನಸ್ಸಿನ ಯೋಚನೆ ಅಂದ್ರೆ ಮನಸ್ಸು ನಮ್ಮನ್ನ ನಿಯಂತ್ರಿಸೋಕ್ ಆಗೋದಿಲ್ಲ. ಸ್ವಲ್ಪ ಸಮಯದಲ್ಲಿ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಉಚ್ಚಾರ ಮಾಡೋದು ಮುಂದುವರೆಸಿದಾಗ ಏನಾಗತ್ತೆ, ನಾವು ಮನಸ್ಸನ್ನ ನಿಯಂತ್ರಿಸ್ತೀವಿ. ಇವತ್ತು ನಮ್ಮ ಪರಿಸ್ಥಿತಿ ಮನಸ್ಸು ನಮ್ಮನ್ನ ನಿಯಂತ್ರಿಸ್ತಾ ಇದೆ. ಒಂದು ರೀತಿಯಲ್ಲಿ ಮನಸ್ಸಿಗೆ ಗೊತ್ತು ನಮಗೆ ಮೋಸ ಮಾಡ್ತಾ ಇದೆ. ಅದಕ್ಕೆ ಈ ಹರೇ ಕೃಷ್ಣ ಮಹಾಮಂತ್ರದ ಜಪದ ಸಮಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ನಾವ್ ಏನ್ ಮಾಡಕ್ ಪ್ರಯತ್ನ ಮಾಡ್ತಾ ಇದೀವಿ, ನಾವು ನಮ್ಮ ಮನಸ್ಸನ್ನ ನಿಯಂತ್ರಿಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಯಾಕೆ? ಮನಸ್ಸು ಸಹಜವಾಗಿ ಇಲ್ಲಿ ಅಲ್ಲಿ ಸುತ್ತಾಡುತ್ತೆ. ನಾವೇನ್ ಮಾಡಕ್ ಪ್ರಯತ್ನ ಮಾಡ್ತಾ ಇದೀವಿ? ಶ್ರವಣದಲ್ಲಿ ತೊಡಗ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಈ ಪ್ರಯತ್ನವನ್ನ ನಾವು ಮಾಡ್ಬೇಕು. ಇದಕ್ಕೆ ಸಾಧನೆ ಅಂತ ಹೇಳೋದು. ಸಾಧನೆ. ಯಾರೋ ಕ್ರಿಕೆಟರ್ ಆಗ್ಬೇಕು ಅಂದ್ರೆ ಪ್ರತಿದಿನ ಹೋಗಿ ಏನ್ ಮಾಡ್ತಾರೆ? ಪ್ರಾಕ್ಟೀಸ್ ಮಾಡ್ತಾರೆ. ಪ್ರತಿದಿನ ಅದೇ ಶಾಟು, ಅದೇ ಪ್ರಾಕ್ಟೀಸ್. ಅದೇ ರೀತಿ ನಾವು ಪ್ರತಿದಿನ ನಮಗೂ ಒಂದೊಂದ್ಸತಿ ಅನ್ಸುತ್ತೆ, ಅಯ್ಯೋ ಅದೇ ನಾಮ ತಿರ್ಗಾ ಅದನ್ನೇ ತಗೋಬೇಕಾ? ಸ್ವಲ್ಪ ಬೇರೆ, ಇವಾಗ ಸ್ವಲ್ಪ ಜನ ವಿಷ್ಣು ಸಹಸ್ರನಾಮ ಮಾಡ್ತಾರೆ. ವಿಷ್ಣು ಸಹಸ್ರನಾಮ ಅಂದ್ರೆ ತೊಂದರೆ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ನಾಮನೂ ಹೊಸದು. ಸಹಸ್ರನಾಮಗಳನ್ನ ತಗೊಳ್ಳೋ ತನಕ ಎಲ್ಲ ಹೊಸ ನಾಮ. ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅದೇ ನಾಮ ಮತ್ತೆ. ಯಾಕೆ ಅದೇ ನಾಮ ಅಂದ್ರೆ ನಿಯಂತ್ರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನಾವು.
ಹ್ಮ್ ಇವಾಗ ಇವಾಗ ಇದು ಮುಖ್ಯವಾದ ವಿಷಯ. ನಾವು ಸುಮ್ಮನೆ ಯಾವುದೋ ಒಂದು ವಸ್ತುವನ್ನ ಮತ್ತೆ 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 ಆ ವಸ್ತುವಿನ ಹೆಸರನ್ನಾಗ್ಲಿ ಅಥವಾ ವ್ಯಕ್ತಿಯ ಹೆಸರನ್ನಾಗ್ಲಿ ತಗೊಂಡ್ರೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತಾ? ಹ್ಮ್ ಹ್ಮ್ ನಮ್ಗಿವಾಗ ಯಾರಿಗೋ ಸೀರೆ ಬೇಕು, ಸೀರೆ 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 ಅಂದ್ರೆ ಮನಸ್ಸು ನಿಯಂತ್ರಣದಲ್ಲಿ ಬರುತ್ತೆ, ಇನ್ನೂ ಜಾಸ್ತಿ ಓಡುತ್ತೆ, ಬೇಗ ಓಡಿ ಅಂಗಡಿಗೆ ತಗೊಂಬರಕ್ಕೆ. ಹರೇ ನೋಡಿ ಇಲ್ಲಿ ಎಷ್ಟು ಸುಂದರವಾದ ವಿಷಯ. ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪ ಮಾಡಕ್ ಕೂತ್ಕೊಂಡಾಗ ಏನಾಗತ್ತೆ, ನಮ್ಮ ಮನಸ್ಸು ಇಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದೆ, ನಮಗೆ ಮೋಸ ಮಾಡಕ್ ಪ್ರಯತ್ನ ಮಾಡ್ತಾ ಇದೆ. ನಾವೇನ್ ಮಾಡ್ಬೇಕು, ಅದನ್ನ ಎಳೆದು ವಾಪಸ್ಸು ತಿರ್ಗಾ ಜಪದಲ್ಲಿ ತೊಡಗಿಸ್ಬೇಕು, ತಿರ್ಗಾ ಶ್ರವಣದಲ್ಲಿ ತೊಡಗಿಸ್ಬೇಕು. ನಾವು ಸುಮ್ಮನೆ ಸ್ವಲ್ಪ ದಿನಗಳ ತನಕ, ಸ್ವಲ್ಪ ತಿಂಗಳುಗಳ ತನಕ, ಸ್ವಲ್ಪ ವರ್ಷಗಳ ತನಕ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು. ಮನಸ್ಸು ಈ ಕಡೆ ಆಗುತ್ತೆ ಮತ್ತೆ ಎಳಿತೀವಿ, ಮನಸ್ಸು ಈ ಕಡೆ ಆಗುತ್ತೆ ಮತ್ತೆ ಎಳಿತೀವಿ. ಒಂದು ಹಂತ ಬರುತ್ತೆ ಯಾವಾಗ ಅಂದ್ರೆ ನಮ್ಮ ಮನಸ್ಸು ಎಲ್ಲೂ ಹೋಗೋದೇ ಇಲ್ಲ. ನಿಮ್ಗೆಲ್ಲ ಕೇಳ ಆಶ್ಚರ್ಯ ಆಗ್ಬೋದು, ಹಿಂಗೂ ಆಗಕ್ ಸಾಧ್ಯನಾ ಇವಾಗಿರೋ ಪರಿಸ್ಥಿತಿ ಅಂತೂ ನೋಡಿದ್ರೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಆಗತ್ತೆ. ನಮ್ಮ ಮನಸ್ಸು ಒಂದು ಸಮಯದಲ್ಲಿ ಬರೀ ಹರೇ ಕೃಷ್ಣ ಮಹಾಮಂತ್ರದಿಂದ ಇನ್ನೇನು ಅವಶ್ಯಕತೆ ಇಲ್ಲ, ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರದಿಂದ ನಮ್ಮ ಮನಸ್ಸು ಎಲ್ಲೂ ಹೋಗದೆ ಒಂದೇ ಕಡೆ ನಾವು ಏನ್ ಹೇಳ್ತಾ ಇದೀವೋ ಅದನ್ನ ಮಾಡ್ತಾ ಕೂತಿರುತ್ತೆ. ಹೊಸದಾಗಿ ಮನೆಯಲ್ಲಿ ನಾಯಿ ಯಾರಾದ್ರೂ ತಂದಿದ್ರೆ, ನಾಯಿ ಎಗರಾಡ್ತಾ ಇದೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ಕೂತ್ಕೊ ಅಂದ್ರೆ ಎದ್ ನಿಂತ್ಕೊಳ್ಳುತ್ತೆ, ಎದ್ ನಿಂತ್ಕೊ ಅಂದ್ರೆ ಕೂತ್ಕೊಳ್ಳುತ್ತೆ. ಆದ್ರೆ ಏನ್ ಮಾಡ್ತಾರೆ ಅವರು, ದಿನ ಟ್ರೈನಿಂಗ್ ಕೊಡ್ತಾರೆ. ಹೇಳ್ಬೇಕು ಅಂದ್ರೆ ಹೇಳ್ಬೇಕು, ಕೂತ್ಕೋಬೇಕು ಅಂದ್ರೆ ಕೂತ್ಕೋಬೇಕು, ಮಾಡಿ ಮಾಡಿ ಮಾಡಿ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ನಾಯಿ ಹೇಳು ಅಂದ್ರೆ ಹೇಳುತ್ತೆ, ಕೂತ್ಕೊ ಅಂದ್ರೆ ಕೂತ್ಕೊಳ್ಳುತ್ತೆ. ಸೊ ಇನ್ನು ನಮ್ಮ ಮನಸ್ಸು ಏನು, ಸ್ವಲ್ಪ ನಾಯಿ ತರ ಎಲ್ಲಂದ್ರಲ್ಲಿ ಹೋಗುತ್ತೆ. ನಾಯಿ ಹಂಗೆ ಅಲ್ವಾ, ನಾಯಿಗೆ ಏನಾರು ಅಡ್ರೆಸ್ ಇದೆಯಾ? ಇಲ್ಲೇ ಹೋಗ್ಬೇಕು, ಇಷ್ಟೇ ಕೆಲಸ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅಲ್ದಾಡ್ತಾ ಇರುತ್ತೆ ಮನಸ್ಸು. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ, ನಾವು ಜಪ ಮಾಡ್ತಿರುವಾಗ ನಮ್ಮ ಮನಸ್ಸಿನಲ್ಲಿ ಯಾವ ಯಾವ ವಿಷಯ ಬರ್ತಾ ಇದೆಯೋ ಅದು ನಮ್ಮ ಜೀವನದಲ್ಲಿ ನಮಗೆ ಅತಿ ಮುಖ್ಯವಾದ ವಿಷಯಗಳು. ಕೆಲ್ಸಕ್ಕೆ ಬಾರ್ದ ಇದ್ದ ವಿಷಯ ಬರಲ್ಲ ಅಲ್ಲಿ. ನಮಗೆ ಇದೇ ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ಉದಾಹರಣೆಗೆ ಯಾರಿಗೋ ತಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಅದೇ ನಿಮ್ಮ ಜೀವನದಲ್ಲಿ ಮುಖ್ಯವಾದ ವಿಷಯ. ಯಾರೋ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದೇ ನಿಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ಇದು ಎಕ್ಸ್ರೇ ತರ. ಜಪದಲ್ಲಿ ನಮ್ಮ ಮನಸ್ಸಿಗೆ ಏನು ಯೋಚನೆಗಳು ಬರುತ್ತೋ ನಮ್ಮ ಪ್ರಸ್ತುತ ಪರಿಸ್ಥಿತಿ ಅಂದ್ರೆ ಏನರ್ಥ, ನಾವು ಈ ಸಮಯದಲ್ಲಿ ದೇಹವನ್ನ ಬಿಟ್ರೆ ಏನಾಗತ್ತೆ, ಅದೇ ವಿಷಯಗಳ ಯೋಚನೆಯಲ್ಲಿ ದೇಹವನ್ನ ಬಿಡ್ತೀವಿ. ನೋಡಿ ಎಷ್ಟು ನಮ್ಮ ಮನಸ್ಸು ಭೌತಿಕವಾಗಿ ಮುಳುಗೋಗಿದೆ ಅಂತ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಯೋಗ ಅಂದ್ರೆ ಮನಸ್ಸನ್ನ ಭೌತಿಕ ವಸ್ತುಗಳಿಂದ ದೂರ ತಗೊಂಡೋಗ್ಬೇಕಂತೆ. ಬಹಳ ಕಷ್ಟ. ಇವಾಗ ಎಷ್ಟೋ ಜನ್ಮಾಂತರಗಳಿಂದ ನಾವು ಈ ಭೌತಿಕ ವಿಷಯಗಳ ಹಿಂದೆ ಬಿದ್ದಿದ್ದೀವಿ. ಈ ಒಂದೇ ಜನ್ಮ ಅಲ್ಲ, ಜನ್ಮಾಂತರಗಳಿಂದ ಇದೇ ಕೆಲಸ, ಭೌತಿಕ ವಸ್ತುಗಳಿಂದ ಓಡೋದು. ಅದಕ್ಕೆ ಇವತ್ತು ಅಷ್ಟೇ ನಾವು ಸುಮ್ಮನೆ ಏನಾದ್ರು ಕೂತ್ಕೊಂಡು ಸುಮ್ಮನೆ ಕೂತ್ಕೋತೀವ, ಏನ್ ಬರುತ್ತೆ ಯೋಚನೆ, ಭೌತಿಕ ವಿಷಯ ಬರುತ್ತೆ. ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಇವಾಗ ನಾವು ಅಭ್ಯಾಸ ಆಗಿರೋದನ್ನ ತಕ್ಷಣ ರಾತ್ರಿ ಅದನ್ನ ನಿಲ್ಸಕ್ಕಾಗಲ್ಲ. ಅದಕ್ಕೆ ಈ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ಮಾರ್ಗವನ್ನ ಕೊಡ್ತಾ ಇದ್ದಾನೆ. ದಯವಿಟ್ಟು ಇದ್ರ ಬಗ್ಗೆ ಕೇಳಿ ಸರಿಯಾಗಿ. ಕೃಷ್ಣ ಹೇಳ್ತಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಚಿಕ್ಕ ಮಕ್ಕಳು ಅಮೋಘ ಯಾವುದೋ ಆಟ ಸಾಮಾನು ಇಟ್ಕೊಂಡು ಆಡ್ತಾ ಇದ್ದಾನೆ. ನಾನು ಬಂದು ಆಟ ಸಾಮಾನು ಕಿತ್ಕೊಂಡ್ಬಿಡ್ತೀನಿ. ಏನ್ ಮಾಡ್ತಾನೆ ಅವನವಾಗ? ಆಳ್ತಾನೆ. ಯಾಕೆ ಆಳ್ತಾನೆ? ಯಾಕಂದ್ರೆ ಅವ್ನಿಗೆ ಆಟ ಸಾಮಾನು ಬೇಕು. ಇವಾಗ ನಾನು ಅವನು ಅಳೋದನ್ನ ನಿಲ್ಲಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಅವನಿಗೆ ಒಂದು ಲಾಡು ಕೊಡ್ಬೇಕಲ್ವೇನೋ. ಏನು ಇಷ್ಟ ನಿನ್ಗೆ? ಯೋಚನೆ ಮಾಡ್ತಾ ಇದ್ದಾನೆ, ಕಣ್ಣೆಲ್ಲ ಮೇಲೆ ಹಿಂಗೆಲ್ಲ ತಿರುಗಿಸ್ಕೊಂಡು. ಸೊ ಅವನಿಗೆ ಆ ಆಟ ಸಾಮಾನಿಗಿಂತ ಜಾಸ್ತಿ ಇಷ್ಟವಾಗಿರೋದು ಏನೋ ಒಂದು ಕೊಟ್ರೆ ಅವನೇನಾಗ್ತಾನೆ? ಸುಮ್ಮನಾಗ್ತಾನೆ. ಅವನಿಗೆ ಅವಾಗ ಆಟ ಸಾಮಾನು ಬೇಡ. ಅಂದ್ರೆ ಈ ಮನಸ್ಸು ಯಾವುದೋ ವಸ್ತುವಿನಿಂದ ಆಕರ್ಷಿತವಾಗಿ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಇದಕ್ಕಿಂತ ನಾವು ಮನಸ್ಸನ್ನ ಬೇರೆ ಯಾವುದರಲ್ಲೋ ಆಕರ್ಷಿಸ್ಬೇಕು. ಆ ಮನಸ್ಸು ಆಗ ಆ ವಸ್ತುವಿನಿಂದ ಆಕರ್ಷಿತವಾದಾಗ ಈ ಕೆಳಮಟ್ಟದ
ಭೌತಿಕ ವಸ್ತುಗಳ ಹಿಂದೆ ಬೀಳೋದಿಲ್ಲ. ಗೊತ್ತಾಗ್ತಾ ಇದೆ ನಾ ಹೇಳ್ತಿರೋದು? ಇದಕ್ಕೆ ಹೈಯರ್ ಟೇಸ್ಟ್ ಅಂತಾರೆ, ರೆಸ್ಟೋರೆಂಟ್ ಅಲ್ಲ, ಹೈಯರ್ ಟೇಸ್ಟ್, ಉನ್ನತ ಮಟ್ಟದ ರುಚಿ, ಶ್ರೇಷ್ಠ ರುಚಿ. ಭೌತಿಕ ವಿಷಯಗಳಿಗಿಂತ ನಾವು ಮನಸ್ಸಿಗೆ ಏನೋ ಒಂದು ಮಿಗಿಲಾದ ಉನ್ನತ ಸ್ತರದ ರುಚಿಯನ್ನ ಕೊಡಬೇಕು. ಈ ರುಚಿ ಎಲ್ಲಿದೆ? ಹೇಗೆ ಸಿಗುತ್ತೆ ಈ ರುಚಿ? ನೀವೇ ಹೇಳಿ, ಯಾವುದು ಈ ರುಚಿ? ಯಾಕೆ ಯಾಕೆ ಭಕ್ತಿ ಉನ್ನತ ರುಚಿ? ಅನುಭವ ಮಾಡಿದ್ದೀರಲ್ವಾ? ನಿಮ್ಗೇನು ಅನ್ಸುತ್ತೆ? ಭಕ್ತಿಯಲ್ಲಿ ನೀವು ಆನಂದವನ್ನ ಅನುಭವಿಸಿರೋದು ಯಾವುದೋ ಭೌತಿಕ ವಸ್ತುವಿನಿಂದ ನೀವು ಪಡ್ಕೊಂಡಿರೋ ಆನಂದಕ್ಕಿಂತ ಹೆಚ್ಚು ಆನಂದನೋ ಕಡಿಮೆ ಆನಂದನೋ? ಯಾರು ಹೆಚ್ಚಾಗಿ ಅನುಭವ ಮಾಡಿದಿರೋ ನಿಮಗೆ ಗೊತ್ತು, ಆ ಭಕ್ತಿಯಲ್ಲೇ ನಿಮಗೆ ಆನಂದ, ಹೆಚ್ಚಿನ ಆನಂದ ಸಿಗೋದು. ಯಾರಿಗೆ ಅನುಭವ ಆಗಿಲ್ವೋ ನೀವೇನ್ ಮಾಡ್ಬೇಕು? ಅನುಭವ ಮಾಡಬೇಕು. ಇವಾಗ ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಕೃಷ್ಣ ಅನ್ನೋ ಪದದ ಅರ್ಥವೇ ಸರ್ವಾಕರ್ಷಕ ಅಂತ. ಸರ್ವಾಕರ್ಷಕ ಕೃಷ್ಣ, ಎಲ್ಲರನ್ನೂ ಎಲ್ಲಾ ರೀತಿಯಲ್ಲೂ ಆಕರ್ಷಿಸೋನು ಕೃಷ್ಣ. ಇವಾಗ ಯಾರಾದ್ರೂ ನಿಜವಾಗ್ಲೂ ಇಲ್ಲಿ ನಮ್ಮ ರಾಧಾ ಮಾಧವ್ ಇದ್ದಾರೆ, ನೀವು ಮಾಯಾಪುರದಲ್ಲಿ, ಅವರಿರೋದು ಮಾಯಾಪುರದಲ್ಲಿ ಇರೋ ಶ್ರೀ ವಿಗ್ರಹ ಅವರು, ನೀವೇನಾದ್ರೂ ಮಾಯಾಪುರಕ್ಕೆ ಹೋಗಿ ಲೈವ್ ಆಗಿ ರಾಧಾ ಮಾಧವ್ ಮುಂದೆ ನಿಂತ್ಕೊಂಡ್ರೆ 5 ನಿಮಿಷ ನಿಂತ್ಕೊಳ್ಳಿ ಸಾಕು. ನೀವು ಅವರ ರೂಪದಿಂದ ಎಷ್ಟು ಬೆರಗಾಗೋಗ್ತೀರಾ ಅಂದ್ರೆ ನಿಮ್ಮ ಮನಸ್ಸು ಆ ಕ್ಷಣದಲ್ಲಿ ಎಲ್ಲೂ ಹೋಗಲ್ಲ. ಅಷ್ಟು ಸುಂದರವಾಗಿದ್ದಾರೆ, ಅಷ್ಟು ಅದ್ಭುತವಾದ ರೂಪ. ಆ ಗುಲಾಬ್ ಜಾಮೂನ್ ವರ್ಣನೆ ಮಾಡ್ದಂಗೆ, ನಾನು ಎಷ್ಟೇ ನಿಮಗೆ ಗುಲಾಬ್ ಜಾಮೂನಿನ ವರ್ಣನೆ ಮಾಡಿದ್ರು ನೀವೇನ್ ಮಾಡ್ಬೇಕು? ಪ್ರಭು ಇಷ್ಟೊಂದೆಲ್ಲ ಯಾಕೆ ಸುಮ್ಮನೆ ಮಾತು ವೇಸ್ಟ್ ಮಾಡ್ಕೋತಾ ಇದ್ದೀರಾ, ನಮ್ಗೆ ಗುಲಾಬ್ ಜಾಮೂನ್ ಕೊಡಿ, ನಮ್ಗೆ ಗೊತ್ತಾಗತ್ತೆ. ಅದೇ ರೀತಿ ರಾಧಾ ಮಾಧವ್ ಅವ್ರನ್ನ ಹೋಗಿ ನೀವು ಒಂದ್ಸತಿ ನೋಡಾದ ಮೇಲೆ ನಾನು ಏನ್ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗುತ್ತೆ. ಆ ಸಮಯದಲ್ಲಿ ನಾವು ಅವರ ಮುಂದೆ ನಿಂತಿರುವಾಗ ನಮ್ಮ ಮನಸ್ಸು ಎಲ್ಲಿಗೂ ಹೋಗಲ್ಲ. ಯಾಕೆಂದ್ರೆ ಅದು ಉನ್ನತ ಮಟ್ಟದ ರುಚಿ. ನಮ್ಮ ಕಣ್ಣುಗಳು ಅಂತಹ ಸೌಂದರ್ಯವನ್ನ ನೋಡೇ ಇಲ್ಲ. ನಾವ್ ಅನ್ಕೋದ ಯಾವ್ದೋ ಮಿಸ್ ಯೂನಿವರ್ಸ್ ಇರ್ಬೋದು, ಯಾರೋ ಇನ್ಯಾರೋ ಇರ್ಬೋದು, ರಾಧಾ ಮಾಧವರ ಮುಂದೆ ಯಾರೂ ಇಲ್ಲ. ಹೋಗಿ ನಿಂತ್ಕೊಂಡು ಅನುಭವ ಮಾಡ್ಬೇಕು. ಯಾರ್ಯಾರು ಮಾಯಾಪುರಕ್ಕೆ ಹೋಗಿದ್ದೀರೋ ನಿಮಗೆ ಅದರ ಅನುಭವ ಆಗಿರುತ್ತೆ. ಅರೆ ಕೃಷ್ಣ ಎಲ್ಲ ರೀತಿಯಲ್ಲೂ ನಮ್ಮನ್ನು ಆಕರ್ಷಿಸ್ತಾನೆ, ಎಲ್ಲಾ ರೀತಿಯಲ್ಲೂ. ಉದಾಹರಣೆಗೆ ಮೊದಲು ಅವನ ರೂಪ, ಅವನ ಸುಂದರವಾದ ರೂಪ, ಅವನಿಗೆ ಎಷ್ಟು ಚೆನ್ನಾಗಿ ಭಕ್ತರು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಅವನಿಗೆ ಅಲಂಕಾರ ಮಾಡಿರ್ತಾರೆ, ಡ್ರೆಸ್ ಮಾಡಿರ್ತಾರೆ. ಸುಮ್ಮನೆ ಅದನ್ನ ನೋಡ್ಕೊಂಡು ನಾವು ಮೈ ಮರ್ತು ಬಿಟ್ರೆ ನಮಗೆ ನಿಜವಾಗ್ಲೂ ಅದಕ್ಕಿಂತ ಸುಂದರವಾದ ವಸ್ತುವನ್ನ ನಾವಿನ್ನೆಲ್ಲೂ ನೋಡೇ ಇಲ್ಲ, ನೋಡೋದು ಇಲ್ಲ. ಈ ಕೃಷ್ಣನಿಂದ ನಾವು ಹೇಗೆ ಆಕರ್ಷಿತರಾಗೋದು? ಇವಾಗ ಇಲ್ಲಿ ಇರೋ ಮುಖ್ಯ ವಿಷಯ ಏನು? ಕೃಷ್ಣನಿಂದ ನಾವು ಆಕರ್ಷಿತರಾದ್ರೆ ಬೇರೆ ಭೌತಿಕ ವಸ್ತುವಿನಿಂದ ನಾವು ಆಕರ್ಷಿತರಾಗೋದಿಲ್ಲ. ಎಷ್ಟು ಜನಕ್ಕೆ ಕೃಷ್ಣನಿಂದ ಆಕರ್ಷಿತರಾಗಬೇಕು ಅನ್ನೋ ಇಚ್ಛೆ ಇದೆ? ಇಲ್ಲ ಬೇಡ ಪ್ರಭು, ಭೌತಿಕ ವಿಷಯನೇ ಚೆನ್ನಾಗಿದೆ, ಸುಮ್ಮನೆ ಯಾಕೆ ತಲೆ ತಿಂತಾ ಇದ್ದೀರಾ ನೀವು? ಇಲ್ಲಂತೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಪರ ಎಲ್ಲ ಎತ್ತಿ ಪ್ರಭು, ಪ್ರಸಾದನ ಕೊಟ್ಟಿಲ್ಲ, ನೀವಿನ್ನು ಕೈ ಎತ್ತಕ್ಕೂ ಶಕ್ತಿ ಇಲ್ಲ ನಮ್ಗೆ. ಇದಕ್ಕೆ 2 ವಿಷಯ ಮಾಡ್ಬೇಕು ನಾವು. ಮೊದಲನೇದು, ರುಕ್ಮಿಣಿ ಕೃಷ್ಣನನ್ನ ಮದುವೆ ಆಗೋದಕ್ಕೆ ಯಾಕೆ ನಿರ್ಧಾರ ಮಾಡ್ತಾಳೆ? ಯಾರಿಗೆ ಗೊತ್ತು ಉತ್ತರ? ಭಾಗವತದಲ್ಲಿ ಬರುತ್ತೆ ಇದು, ಅಥವಾ ಕೃಷ್ಣ ಪುಸ್ತಕ ಇದ್ರೆ ನಿಮ್ಮಲ್ಲಿ ನೀವು ಓದಿರ್ತೀರ ಇದನ್ನ. ರುಕ್ಮಿಣಿ ಕೃಷ್ಣನನ್ನ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡೋದಕ್ಕೆ ಕಾರಣ ಏನು? ಎಲ್ಲ ಅವರ ತಂದೆಯ ಆಸ್ಥಾನಕ್ಕೆ ಬರ್ತಾ ಇದ್ದಿದ್ದಂತ ಎಲ್ಲಾ ಶ್ರೇಷ್ಠ ಋಷಿ ಮುನಿಗಳು ಕೃಷ್ಣನ ವರ್ಣನೆಯನ್ನ ಮಾಡ್ತಾ ಇದ್ರು. ಕೃಷ್ಣ ಹೀಗೆ, ಕೃಷ್ಣ ಹಾಗೆ, ಕೃಷ್ಣ ಇನ್ನೊಂದು, ಕೃಷ್ಣ ಮತ್ತೊಂದು. ಅವಳು ಏನ್ ಮಾಡ್ತಾ ಇದ್ಲು? ಆ ಸ್ಥಾನದಲ್ಲಿ ಕೂತಿರ್ತಾ ಇದ್ಲು, ಅಪ್ಪನ ಜೊತೆ ಶ್ರವಣ ಮಾಡ್ತಾ ಇದ್ದಾಳೆ. ಕೇಳಿ 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 ಕೇಳಿ, ಇಂಥ ಅದ್ಭುತವಾದ ಗುಣಗಳಿರೋ ವ್ಯಕ್ತಿ ಇದ್ದಾರಾ ಯಾರಾದ್ರೂ? ಅವ್ರಿದ್ರೆ ನಾನು ಅವ್ರನ್ನೇ ಮದುವೆ ಆಗ್ಬೇಕು.
ಸೊ ಮೊದಲು ನಾವು ಕೃಷ್ಣನಿಂದ ಆಕರ್ಷಿತರಾಗೋದಕ್ಕೆ ಮೊದಲ ಮಾರ್ಗ ಕೃಷ್ಣನ ಬಗ್ಗೆ ಶ್ರವಣ ಮಾಡಬೇಕು. ಕೃಷ್ಣನ ಬಗ್ಗೆ ಶ್ರವಣ ಮಾಡಬೇಕು. ನೋಡಿ, ಭಗವದ್ಗೀತಾ ಕೃಷ್ಣನ ಮಾತುಗಳು, ಭಾಗವತ ಕೃಷ್ಣನ ಬಗ್ಗೆ ಮಾತುಗಳು. ನಮ್ಮ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು ಅಂದ್ರೆ ಭಗವದ್ಗೀತಾ ಓದ್ಬೇಕು. ಕೃಷ್ಣನ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಭಾಗವತ ಓದ್ಬೇಕು. ಇವಾಗ ಅದಕ್ಕೆ ಇನ್ನೊಂದು ಹೇಳ್ತಾರೆ, ಒಂದು ಕೃಷ್ಣನ ಬಗ್ಗೆ ಭಾಗವತದಿಂದ ಶ್ರವಣ ಮಾಡೋದು ಒಂದು ಮಾರ್ಗ. ಇನ್ನೊಂದು ಮಾರ್ಗ ಇದೆ, ಇನ್ನೂ ಇದಕ್ಕಿಂತ ಪ್ರಬಲವಾದದ್ದು. ಭಾಗವತದ ಪ್ರಾರಂಭದಲ್ಲಿ ಒಂದು ಶ್ಲೋಕ ಬರುತ್ತೆ. ಧರ್ಮ ಪ್ರೋಜಿತ ಕೈತವತ್ತು ನಿಗಮ ಕಲ್ಪತೋರ್ಗಲಿತಂ ಫಲಂ ಶುಕಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಸೋ ಅಹೋರಸಿಖಾ ಭುವಿ ಭಾವುಕಾಹ. ಇಲ್ಲಿ ಹೇಳ್ತಾ ಇದಾರೆ, ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಭಾಗವತದ ವರ್ಣನೆ ಮಾಡ್ತಾ ಇದ್ದಾರೆ. ಏನು ಭಾಗವತ ಇದು? ನಿಗಮ. ನಿಗಮ ಅಂದ್ರೆ ವೇದ. ಕಲ್ಪತರು, ವೇದಗಳನ್ನ ಕಲ್ಪತರುಗಳಿಗೆ, ಕಲ್ಪ ವೃಕ್ಷಗಳಿಗೆ ಹೋಲಿಸ್ತಾ ಇದ್ದಾರೆ. ಕಲ್ಪವೃಕ್ಷ ಅಂದ್ರೆ ಏನು? ನಿಮ್ಗೆ ಏನ್ ಬೇಕೋ ಅದು ಸಿಗುತ್ತೆ ಕಲ್ಪವೃಕ್ಷದಿಂದ. ಸೊ ವೇದಗಳು ಆ ರೀತಿ, ನಿಮಗೆ ಏನ್ ಬೇಕೋ ವೇದಗಳಲ್ಲಿ ಅದು ಸಿಗುತ್ತೆ. ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಗಲಿತಂ ಅಂದ್ರೆ ಪರಿಪಕ್ವವಾಗಿ ಹಣ್ಣಾಗಿರುವಂತಹದ್ದು, ಸಂಪೂರ್ಣವಾಗಿ ಹಣ್ಣಾಗಿದೆ, ಗಲಿತಂ ಫಲಂ. ಆದ್ರೆ ಇಲ್ಲಿ ನೋಡಿ, ಇವಾಗ ಎರಡನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಎರಡನೇ ಲೈನಲ್ಲಿ ಶುಕಮುಖಾದ್ ಅಮೃತ ದ್ರವ ಸಂಯುತಂ. ಶುಕಮುಖಾದ್ ಅಂದ್ರೆ ಶುಕದೇವ ಗೋಸ್ವಾಮಿ ಅವರು ಭಾಗವತವನ್ನ ಹೇಳ್ತಾ ಇದ್ದಾರೆ. ಅಮೃತ ದ್ರವ ಸಂಯುತಂ. ಇವಾಗ ಹಣ್ಣೇನಾಯ್ತು? ಹಣ್ಣು ಆಗ್ಲೇ ಪರಿಪಕ್ವವಾಗೋಗಿತ್ತು. ಶುಕಮುಖ ಅಂದ್ರೆ ಅವರ ಬಾಯಿಂದ ಹೊರಡ್ತಾ ಇರೋ ಮಾತುಗಳು ಅಮೃತ ಇದ್ದಂಗೆ. ಆ ಅಮೃತದಿಂದ ಆ ಒಂದು ಹಣ್ಣು ಅದರಲ್ಲಿ ಮುಳುಗೋಗ್ಬಿಟ್ಟಿದೆ. ಅಮೃತದಲ್ಲಿ ಶುಕದೇವ ಗೋಸ್ವಾಮಿ ಅವರ ಬಾಯಿಂದ ಹೊರಡ್ತಾ ಇರೋ ಮಾತುಗಳಲ್ಲಿ ಆ ಭಾಗವತ ಆಗ್ಲೇ ಪರಿಪಕ್ವ ಫಲ, ಅದು ಇನ್ನಷ್ಟು ಸಿಹಿ ಆಗೋಗಿದೆ, ಅಮೃತದಿಂದ ತುಂಬು ಬಿಟ್ಟಿದೆ. ಎಷ್ಟು ಸಿಹಿ ಆಗೋಗಿದೆ, ಎಷ್ಟು ಪಕ್ವವಾಗೋಗಿದೆ ಅದು ಅಂದ್ರೆ ಪಿಬತ ಭಾಗವತಂ ರಸಮಾಲಯ. ಹಣ್ಣನ್ನ ನೀವು ತಿಂತೀರೋ ಕುಡಿತೀರೋ? ತಿನ್ನೋದು. ಇಲ್ಲೇನ್ ಹೇಳ್ತಾ ಇದಾರೆ? ಎಷ್ಟು ಹಣ್ಣಾಗೋಗಿದೆ ಅಂದ್ರೆ ಅದು ನೀವು ಅದನ್ನು ತಿನ್ನಕ್ ಹೋದ್ರೆ ಕುಡ್ದೇ ಬಿಡ್ತೀರಾ ಅಂತ, ಅಷ್ಟು ರುಚಿ ಇದೆ ಅಂತ. ಅಂದ್ರೆ ಏನರ್ಥ? ಅದೇ ವಿಷಯವನ್ನ ಯಾವಾಗ ಕೃಷ್ಣನಿಂದ ಆಕರ್ಷಿತರಾಗಿರುವಂತಹ ಭಕ್ತರು ಅದರ ವರ್ಣನೆಯನ್ನ ಮಾಡ್ತಾರೋ ಅವಾಗ ಕೃಷ್ಣನೆಡೆಗಿನ ಆಕರ್ಷಣೆ ಇನ್ನೂ ಜಾಸ್ತಿ ಹೆಚ್ಚಾಗತ್ತಂತೆ. ಅದಕ್ಕೆ ಇಂತಹ ಭಕ್ತರ ಸಂಘವನ್ನ ಮಾಡ್ಬೇಕು ನಾವು. ನಿಜವಾಗಿಯೂ ಭಕ್ತರ ಸಂಘ ಅಂದ್ರೆ ಸುಮ್ನೆ ನಗೋದು, ಹರೇ ಕೃಷ್ಣ, ಹಾಯ್ ಬಾಯ್, ಇದು ಸಂಘ ಅಲ್ಲ. ಸಂಘ ಅಂದರೆ ಶ್ರವಣ. ನಮಗೆ ಎಷ್ಟೊಂದು ಪ್ರಶ್ನೆಗಳಿರುತ್ತೆ, ನಮ್ಮ ಭಕ್ತಿಯ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆಗಳಿರುತ್ತೆ. ಇಂತಹ ಭಕ್ತರ ಸಂಪರ್ಕಕ್ಕೆ ಬಂದಾಗ ನಾವೇನ್ ಮಾಡ್ಬೇಕು? ಪ್ರಶ್ನೆಗಳನ್ನ ಕೇಳಬೇಕು, ಅವ್ರನ್ನ ಕೇಳಬೇಕು. ಅವರಿಗೆ ಕೃಷ್ಣನಿಂದ ಅವ್ರು ಆಕರ್ಷಿತರಾಗಿದ್ದಾರೆ ಅಂತ ನಮಗ ಅನ್ಸಿದ್ರೆ ನಾವೇ ಹೋಗಿ ಕೇಳಬೇಕು, ನೀವ್ ಹೆಂಗೆ ಕೃಷ್ಣನಿಂದ ಆಕರ್ಷಿತರಾದ್ರಿ? ಏನ್ ಶ್ರವಣ ಮಾಡಿ ನೀವು ಆಕರ್ಷಿತರಾದ್ರಿ? ಯಾರಿಂದ ಆಕರ್ಷಿತರಾದ್ರಿ? ಇದೆಲ್ಲ ನಾವು ಕೇಳಿ ತಿಳ್ಕೋಬೇಕು. ಅವಾಗ ನಮ್ಗನ್ಸುತ್ತೆ, ಓ ನಾನು ಇವ್ರ ತರ ಆಗ್ಬೇಕು. ಸೊ ಈ ರೀತಿ ನಾವು ಅಂತಹ ಕೃಷ್ಣನಿಂದ ಆಕರ್ಷಿತರಾಗಿರುವಂತಹ ಭಕ್ತರಿಂದ ನಾವು ಶ್ರವಣ ಮಾಡಬೇಕು. ಯಾರ ಬಗ್ಗೆ? ಕೃಷ್ಣನ ಬಗ್ಗೆ. ಆಗ ನಮ್ಮ ಮನಸ್ಸು ಇನ್ನೆಲ್ಲೂ ಹೋಗೋದಿಲ್ಲ, ಕೃಷ್ಣನಲ್ಲೇ ಸಂಪೂರ್ಣವಾಗಿ ಲೀನವಾಗೋಗುತ್ತೆ. ಸಂಪೂರ್ಣವಾಗಿ ಯಾವಾಗ್ಲೂ ಕೃಷ್ಣನೇ ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ತಾನೆ. ನಮ್ಮ ಮನಸ್ಸು ಈ ಸ್ಥಿತಿಗೆ ಬಂದಾಗ ಆಟೋಮ್ಯಾಟಿಕ್ ಆಗಿ ಭೌತಿಕ ವಿಷಯಗಳು ದೂರವಾಗುತ್ತೆ. ನಾವಿನ್ನೇನು ಮಾಡ್ಲೇಬೇಕಾಗಿಲ್ಲ. ಇದಕ್ಕೆ ಹೈಯರ್ ಟೇಸ್ಟ್ ಅನ್ನೋದು, ಉನ್ನತ ಮಟ್ಟದ ರುಚಿ. ಈ ಉನ್ನತ ಮಟ್ಟದ ರುಚಿ ಕೊಡದೆ ನಾವು ಕೆಳಮಟ್ಟದ ರುಚಿಯನ್ನ ಎಳಿತಾ ಇದ್ರೆ ನಮ್ಮಿಂದ, ಅಂದ್ರೆ ಭೌತಿಕ ವಸ್ತುಗಳು ನಮ್ಗೆ ಬೇಕಾಗಿರೋದು, ಬೇಡ, ಭೌತಿಕ ವಸ್ತುಗಳು ಬೇಡ, ಭೌತಿಕ ವಸ್ತುಗಳು ಬೇಡ ಅಂತ ನಾವು ಆರ್ಟಿಫಿಷಿಯಲ್ ಆಗಿ ನಮ್ಮನ್ನ ನಾವು ಭೌತಿಕ ವಸ್ತುಗಳಿಂದ ದೂರ ಮಾಡ್ಕೊಳಕ್ ಆಗಲ್ಲ. ಮನಸ್ಸು ಕೇಳಲ್ಲ. ಅವಾಗ ಮನಸ್ಸು ಹಠ ಮಾಡತ್ತೆ ಅಲ್ವಾ? ಮಕ್ಕಳಿಗೆ ನಾವು ಇನ್ನೇನೋ ಕೊಡದೆ ಸುಮ್ಮನೆ ನಾವು ಆಟ ಸಾಮಾನು ಕಿತ್ಕೋತಾ ಇದ್ರೆ ಅಳಕ್ ಶುರು ಮಾಡ್ತಾನೆ, ನಿಲ್ಸೋದಿಲ್ಲ. ಆಮೇಲೆ ಮನಸ್ಸು ಅದೇ ರೀತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದು ಬಹಳ ಬಹಳ ಮುಖ್ಯ. ಅದಕ್ಕೆ ಪ್ರಭುಪಾದರು ಇಸ್ಕಾನ್ ನಲ್ಲಿ ಶ್ರವಣಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ರು. ನಾವು ಅದಕ್ಕೆ ನಾವು ಬೇರೆ ದೇವಸ್ಥಾನದ ತರ ಅಲ್ಲ.
ನೀವು ಸುಮ್ಮನೆ ಹೋದ್ರಿ, ಏನೋ ದೇವ್ರು ನೋಡ್ರಿ, ತೀರ್ಥ ತಗೊಂಡ್ರಿ, ಪ್ರಸಾದ ತಗೊಂಡ್ರಿ, ಹೋದ್ರಿ, ಏನಿಲ್ಲ. ಇವಾಗ ನಾವು ಇವಾಗ ತಿರುಪತಿ ಬಾಲಾಜಿಯನ್ನು ನೋಡ್ತೀವಿ. ಇವಾಗ ಎಷ್ಟು ಜನ ಇಲ್ಲಿ ತಿರುಪತಿಗೆ ಪ್ರತಿ ವರ್ಷ ಹೋಗ್ತೀರಾ? ಅಟ್ಲೀಸ್ಟ್ ಒಂದು 10-15 ಸತಿ ಆದ್ರೂ ನೀವು ಜೀವನದಲ್ಲಿ ನೋಡಿರ್ತೀರಾ ಬಾಲಾಜಿನ. ಇವಾಗ ನಾನು ನಿಮಗೆ ಬಾಲಾಜಿಯ ವರ್ಣನೆಯನ್ನ ಮಾಡಿ ಅಂತ ಹೇಳಿದ್ರೆ ಎಷ್ಟು ವರ್ಣನೆಯನ್ನ ಮಾಡ್ಬೋದು ನೀವು? ಬಾಲಾಜಿಯ ರೂಪನ ವರ್ಣನೆ ಎಷ್ಟು ಮಾಡ್ಬೋದು ಮಾತಾಜಿ? ಇವಾಗ ನಾನು ಕೇಳ್ತೀನಿ, ಅವರ ಕಿವಿಗೆ ಹಾಕೊಂಡಿರೋ ಓಲೆ ಯಾವ ತರ ಇದೆ? ಅವರಿಗೆ ಯಾವ ತರ ಹಾರ ಹಾಕಿದ್ದಾರೆ? ಇವಾಗ ನಮ್ಮ ಮನಸ್ಸು ಸುಮ್ಮನೆ ನಾವು ಎಷ್ಟು ಲೀನರಾಗಬೇಕು ಅಂದ್ರೆ ವೆಂಕಟೇಶ್ವರನಲ್ಲಿ, ನಾವು ಮನೆಗೆ ಬಂದ್ರೂ ಕೂಡ ವೆಂಕಟೇಶ್ವರನ ಚಿತ್ರವನ್ನ ನೋಡ್ಕೊಂಡು ಅವನನ್ನ ನೋಡ್ತಾ ಇರ್ಬೇಕು. ಅಷ್ಟು ನಾವು ಲೀನರಾಗಬೇಕು. ಅವಾಗ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಸಾಧ್ಯ. ಯಾಕಂದ್ರೆ ಅಲ್ಲಿ ನಮಗೆ ಸಿಗೋದು ಎಷ್ಟು ಸೆಕೆಂಡು ದರ್ಶನಕ್ಕೆ? 10 ಸೆಕೆಂಡ್. 10 ಸೆಕೆಂಡಲ್ಲಿ ಅವನ ಮುಖ ನೋಡೋದ್ರಲ್ಲೇ ಆಗೋಯ್ತು, ಪಾದ ನೋಡೋದ್ರಲ್ಲೇ ಆಗೋಯ್ತು, ಏನೋ ಆಗೋಯ್ತು ಅಷ್ಟೇ. ಗೋವಿಂದ ಗೋವಿಂದ ಪದನಿ ಜರ್ಗಂಡಿ. ಆದ್ರೆ ಅವನಲ್ಲಿ ನಾವು ಲೀನರಾಗಬೇಕು, ಅವನಿಂದ ಆಕರ್ಷಿತರಾಗಬೇಕು. ನಾನು ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ನಾನು ಮಾಡ್ತಾ ಇದ್ದಿದ್ದ ಕೆಲಸ, ಪ್ರತಿ ಶನಿವಾರ ಸಾಫ್ಟ್ವೇರ್ ಅಲ್ಲಿ ಇರ್ತಾ ಇದೆ, ಸೊ 5 ದಿನ ಕೆಲಸ. ಪ್ರತಿ ಶನಿವಾರ 10 ಗಂಟೆಗೆ ನಮ್ಮ ಮನೆ ಹತ್ರ ಒಂದು ವೆಂಕಟೇಶ್ವರ ದೇವಾಲಯ ಇತ್ತು, ಇದರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ. ಪ್ರತಿದಿನ 10 ರಿಂದ 12 ಗಂಟೆ ತನಕ ನಾನು ಏನ್ ಮಾಡ್ತಾ ಇದ್ದೆ? ಸುಮ್ಮನೆ ಬಾಲಾಜಿ ಮುಂದೆ ಕೂತಿರ್ತಾ ಇದ್ದೆ. ನನ್ನ ಕೆಲಸ ಏನು ಗೊತ್ತಾ? ಮೇಲಿಂದ ಕೆಳಗಡೆ ತನಕ ಏನೇನಿದೆ, ಭಗವಂತ ಏನೇನು ಹಾಕೊಂಡಿದ್ದಾನೆ ಎಲ್ಲವನ್ನು ನೋಟ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಯಾಕಂದ್ರೆ ಇಲ್ಲ ಅಂದ್ರೆ ಆ ತಲ್ಲೀನತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೋಡಿ ಅವಾಗ ನನಗೆ ಯಾವಾಗ ಬೇಕಾದ್ರೂ ಕಣ್ಣು ಮುಚ್ಕೊಂಡ್ರೆ ಭಗವಂತನ ಸಂಪೂರ್ಣ ರೂಪ ನನ್ನ ಕಣ್ಣು ಮುಂದೆ ಬರುತ್ತೆ. ಅದು ತಲ್ಲೀನತೆ. ಅದು ಸುಮ್ಮನೆ ಆಗೋದಿಲ್ಲ. ಅದು ನಾನು ಇದೇ 2 ಗಂಟೆ ಕಾಲ ಎಲ್ಲೋ ಶಾಪಿಂಗ್ ಹೋದ್ರೆ ಏನಾಗುತ್ತೆ? ನನ್ನ ಮನಸ್ಸೆಲ್ಲ ಹೋಗುತ್ತೆ, ಶಾಪಿಂಗ್ ಅಲ್ಲಿ ಹೋಗುತ್ತೆ. ಈ ಸಾರಿನಲ್ಲಿ ಹಿಂಗಿತ್ತು ಡಿಸೈನು, ಅದ್ರಲ್ಲಿ ಹಿಂಗಿತ್ತು, ಹಂಗಿತ್ತು, ಮ್ಯಾಚಿಂಗ್ ಬ್ಲೌಸ್ ಇತ್ತು, ಇರ್ಲಿಲ್ಲ, ಅಷ್ಟೇ ನಮ್ಮ ಮನಸ್ಸು ಅದರಲ್ಲೇ ಮುಳುಗೋಗ್ಬಿಡುತ್ತೆ. ಅರೆ ನಮ್ಮ ಮನಸ್ಸನ್ನು ನಾವು ಕೃಷ್ಣನಲ್ಲಿ ಮುಳುಗಿಸ್ಬೇಕು. ನಾ ಎಷ್ಟೋ ಸತಿ ಮಾಡಿದ್ದೀನಿ ಇದನ್ನ. ಈ ಭಗವಂತನ ರೂಪ ಎಷ್ಟು ಸುಂದರವಾದದ್ದು ಅಂದ್ರೆ ಅವನ ರೂಪದಲ್ಲಿ ನಾವು ಮುಳುಗೋಗ್ಬಿಡ್ಬೇಕು. ತಕ್ಷಣ ಕಣ್ಣು ಮುಚ್ಕೊಂಡ ತಕ್ಷಣ ನಿಮ್ಮ ಇಷ್ಟ ದೇವ ಯಾರೇ ಆಗಿರ್ಲಿ, ವೆಂಕಟೇಶ ಇರ್ಬೋದು, ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಅವರ ರೂಪ ನಮ್ಮ ಮನಸ್ಸಿನ ಮುಂದೆ ಬರ್ಬೇಕು ಕಣ್ಣು ಮುಚ್ಕೊಂಡ್ರೆ. ಈ ತರ ನಾವ್ ಯಾವಾಗ ಭಗವಂತನಿಂದ ಆಕರ್ಷಿತರಾಗ್ತೀವೋ ಆಗ ನಮ್ಮ ಮನಸ್ಸು ಆಟೋಮ್ಯಾಟಿಕ್ ಆಗಿ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಆಟೋಮ್ಯಾಟಿಕ್, ನಾವೇನು ಮಾಡ್ಬೇಕಾಗಿಲ್ಲ. ಅವಾಗ ಮನಸ್ಸು ಕೆಟ್ಟ ದಾರಿಯನ್ನು ಹಿಡಿಯೋದೇ ಇಲ್ಲ. ಇದು ಕೆಲಸ ಬಿಡಿ ಅಂತ ಹೇಳಲಿಲ್ಲ, ಕೆಲಸ ಕಾರ್ಯಗಳು ಮಾಡಬೇಡಿ ಅಂತ ಹೇಳಲಿಲ್ಲ ಕೃಷ್ಣ. ಕೃಷ್ಣ ಹೇಳ್ತಾ ಇದ್ದಾನೆ, ಮಾಮನುಸ್ಮರ ಯುದ್ಧಚ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರು, ಜೊತೆಗೆ ನಿನ್ನ ಯುದ್ಧ ಮಾಡು, ನಿನ್ನ ಕೆಲಸ ಮಾಡು, ನಿನ್ನ ಕರ್ತವ್ಯ ಮಾಡು. ಇದನ್ನ ನಾವು ಕಲ್ತ್ಕೋಬೇಕು. ಇದನ್ನ ಕಲ್ತ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ನಾವು ಯಾವ ಭೌತಿಕ ವಿಷಯದಿಂದಲೂ ತಲೆನೇ ಕೆಡ್ಸ್ಕೊಳ್ಳಲ್ಲ. ಇನ್ನೊಂದು ರಹಸ್ಯ ಹೇಳ್ತೀನಿ ನಿಮ್ಗೆ. ಭೌತಿಕ ವಿಷಯಗಳನ್ನ ತಲೆ ಕೆಡ್ಸ್ಕೊಳ್ಳದೆ ಇರೋದಕ್ಕೆ ಒಂದು ಮಾರ್ಗ ನಾನು ಪ್ರತಿ ಸತಿ ಮಾಡ್ತೀನಿ ಇದನ್ನು. ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಒಂದು ಟೆನ್ಷನ್ ಬಂತು ಅಂತ ಇಟ್ಕೊಳ್ಳಿ, ಭೌತಿಕ ವಿಷಯ, ಏನ್ ಮಾಡ್ಬೇಕು ತಕ್ಷಣ ನಾವು? ಅಯ್ಯೋ ಮಾತಾಜಿ, ಅರ್ಜುನ ಹೇಳ್ತಾನೆ, ಅಮ್ಮ ಕೃಷ್ಣ ನಾನು ವಾಯುವನ್ನಾದ್ರೂ ನಿಯಂತ್ರಿಸ್ತೀನಪ್ಪ, ಮನಸ್ಸನ್ನ ನಿಯಂತ್ರಿಸಕ್ಕಾಗಲ್ಲ. ಅಯ್ಯೋ, ಅಷ್ಟೊಂದು ನಮ್ಮ ಮನಸ್ಸು ನಿಯಂತ್ರಣದಲ್ಲಿದ್ದೀರ, ನಾವೆಲ್ಲೋ ಮೇಲೆ ಹಾರಾಡ್ತಾ ಇದ್ವಿ ಇಷ್ಟೊತ್ತಿಗೆ, ಆಗತ್ತಾ? ಅಷ್ಟು ನಮಗೆ ಬೇಕಾಗಿರೋ ವಿಷಯ ಅದು ಬಂದ್ಬಿಡ್ತು ಮನಸ್ಸಿಗೆ, ಅದನ್ನ ಅವ್ರಿಗೆ ಪಕ್ಕಕ್ಕೆ ಹಾಕಕ್ಕಾಗತ್ತಾ? ಕಷ್ಟ ಇದೆ. ಮಾಡಕ್ಕಾಯ್ತು ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿದೆ ಅಂತ ಅರ್ಥ. ಸಾಮಾನ್ಯವಾಗಿ ಆಗೋದಿಲ್ಲ. ಯಾಕೆ ನಿಮಗೆ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ ಆ ವಿಷಯ? ನಿಮಗೆ ಅದರ ಬಗ್ಗೆ ಏನೋ ಚಿಂತೆ, ಟೆನ್ಷನ್, ಯೋಚನೆ, ಅದಕ್ಕೆ ಆ ವಿಷಯ ಬರ್ತಾ ಇದೆ. ಏನ್ ಮಾಡ್ಬೇಕು ಅವಾಗ? ಕೃಷ್ಣನ್ನ ನೆನಪಿಸ್ಕೊಂಡು, ಕೃಷ್ಣನ ನಾಮವನ್ನ ತಗೊಂಡು, ಕೃಷ್ಣ ಈ ಪ್ರಾಬ್ಲಮ್ನ ನಾನು ಇವಾಗ ನಿನಗೆ ಬಿಡ್ತಾ ಇದ್ದೀನಿ, ನಂದಲ್ಲ ಇವಾಗ ಪ್ರಾಬ್ಲಮ್ಮು, ನಿನ್ ತಲೆನೋವು ಇವಾಗ. ಪ್ರಯತ್ನ ಮಾಡಿ. ಇದು ಎಷ್ಟು ಪ್ರಬಲವಾದದ್ದು ಅಂದ್ರೆ
ಇವಾಗ ಇಂಥ ಏನಾದ್ರು ಒಂದು ತುಂಬಾ ಯೋಚನೆ ಇರೋ ವಿಷಯ ಬಂದ್ರೆ, ಕೃಷ್ಣ ಬಿಟ್ಬಿಡಪ್ಪ, ಆಗಲ್ಲ, ನನ್ನ ಕೈನಲ್ಲಿ ಆಗಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾನು ಈ ಜಗತ್ತನ್ನ ನಿಯಂತ್ರಿಸ್ತಾ ಇಲ್ಲ. ಈ ವಿಷಯದಿಂದ ನಾನು ಈಗ ಮಾಡಿದ್ರೆ ಏನಾಗತ್ತೆ, ಹಾಗೆ ಮಾಡಿದ್ರೆ ಏನಾಗತ್ತೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಚಿಕ್ಕ ಮಕ್ಕಳ ತರ ಅಸಹಾಯಕರಾಗಿ ಕೃಷ್ಣನ ಪಾದಗಳಲ್ಲಿ ಹಾಕ್ಬಿಡೋದು. ನೋಡಿ ನಿಮ್ಮ ಜೀವನದಲ್ಲಿ ಆತಂಕ ಅನ್ನೋದು ಹೆಂಗೆ ಓಡೋಗುತ್ತೆ ಅಂತ. ಯಾವ ವಿಷಯಕ್ಕೂ ನೀವು ಟೆನ್ಷನ್ ಮಾಡ್ಕೊಳ್ಳಲ್ಲ ಅವಾಗ. ಕೃಷ್ಣ ಅದಕ್ಕೆ ಭಗವದ್ಗೀತೆನಲ್ಲಿ ನಮಗೆ ಸಂತೋಷವಾಗಿರೋ ಮಾರ್ಗವನ್ನ ಕೊಡ್ತಾ ಇದ್ದಾನೆ. ಇದೆಲ್ಲ ಹೇಳ್ತಾ ಇದ್ದಾನೆ ಅವನು. ಇದೆಲ್ಲ ಟಿಪ್ಸ್ ಕೃಷ್ಣ ಕೊಡ್ತಾ ಇರೋದು ಭಗವದ್ಗೀತೆಯಲ್ಲಿ. ಆದ್ರೆ ನಮ್ಗದು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸರಿಯಾಗಿ ಪ್ರಭುಪಾದ ಮೊದಲನೇ ಶ್ಲೋಕದ ಭಾವಾರ್ಥದಲ್ಲಿ ಬರೀತಾರೆ, ಭಗವದ್ಗೀತೆಯನ್ನ ಭಕ್ತರಿಂದ ಓದಿ ಅರ್ಥ ಮಾಡ್ಕೋಬೇಕು ಅಂತ. ಅಂದ್ರೆ ಪ್ರಭುಪಾದರ ಭಾವಾರ್ಥಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಎಲ್ಲಾ ರಹಸ್ಯಗಳು ಬಹಿರಂಗವಾಗುವುದು. ಯಾರು ಪುಸ್ತಕಗಳನ್ನ ಓದೋದಿಲ್ವೋ ನಿಮ್ಗೆ ಆ ರಹಸ್ಯ ಬಹಿರಂಗ ಆಗೋದಿಲ್ಲ. ಅದಕ್ಕೆ ನಾವಿಲ್ಲಿ ಏನ್ ಮಾಡ್ತೀವಿ, ಬಿಡಿಸಿ ಅದನ್ನ ಹೇಳ್ತೀವಿ. ಅಟ್ಲೀಸ್ಟ್ ನೀವು ಕ್ಲಾಸಿಗೆ ಬಂದಾಗ ಆದ್ರೂ ನೀವು ಶ್ರವಣ ಮಾಡ್ಬೋದು. ಆದ್ರೆ ನಾವು ನಿಜವಾಗ್ಲೂ ಏನ್ ಮಾಡ್ಬೇಕಾದ್ರೆ ಪುಸ್ತಕಗಳನ್ನು ನಾವು ದಿನನಿತ್ಯ ಓದ್ಬೇಕು. ಅವಾಗ ಎಲ್ಲ ರಹಸ್ಯ ಬೇಗ ರಿವೀಲ್ ಆಗುತ್ತೆ, ನಮಗೆ ಬೇಗ ಬಹಿರಂಗವಾಗುತ್ತೆ. ಸೊ ಇದು ಮುಖ್ಯವಾದದ್ದು. ಇಲ್ಲಿ ಹೇಳ್ತಾ ಇರೋದೇನು, ನಮ್ಮ ಮನಸ್ಸನ್ನ ನಾವು ಭೌತಿಕ ವಿಷಯಗಳಿಂದ ದೂರ ತಳ್ಳಕ್ಕಾಗಲ್ಲ, ಮೋಹದಿಂದ ವಿಮುಖಗೊಳಿಸಕ್ಕಾಗೋದಿಲ್ಲ. ಆದ್ರೆ ಕೃಷ್ಣನಿಂದ ನಾವು ಆಕರ್ಷಿತರಾಗೋದ್ರೆ ಅವಾಗ ನಮ್ಮ ಮನಸ್ಸು ತಂತಾನೇ ನಿಯಂತ್ರಿತವಾಗೋಗುತ್ತೆ. ನಾವೇನು ಮಾಡಬೇಕಾಗಿಲ್ಲ. ಆಗ ನಮ್ಮ ಮನಸ್ಸು ನಮಗೆ ತೊಂದರೆಯನ್ನ ಕೊಡೋದು ನಿಲ್ಲಿಸ್ಬಿಡುತ್ತೆ. ಈಗ ನಿಮ್ಮ ಮನಸ್ಸು ನಿಮಗೆ ತೊಂದರೆ ಕೊಡ್ತಾ ಇದೆಯಾ? ಯಾವ ತರ ಉದಾಹರಣೆ ಕೊಡಿ ಒಂದು. ಯಾವ ತರ ಮನಸ್ಸು ತೊಂದರೆ ಕೊಡ್ತಾ ಇದೆ? ಅಯ್ಯೋ ಮಾತಾಜಿ, ಎಂತ ಪ್ರಶ್ನೆ ಪ್ರಭು, ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರು. ಯಾವ ತರ ತೊಂದರೆ ಕೊಡ್ತಾ ಇದೆ? ಒಂದೆರಡು ಚೆನ್ನಾಗಿರೋ ಉದಾಹರಣೆ ಪೂಜಾರಿ ಪ್ರಭು. ಏನಾರು ಸ್ವಲ್ಪ ಎಲ್ಲರೂ ನಗೋತಾರ, ನಾನು ಹೇಳೋದೆಲ್ಲ ತುಂಬಾ ಸೀರಿಯಸ್ ಆಗಿರುತ್ತೆ. ಯಾರು ಒಂದು ಜೋಕ್ ಮಾಡಿ ಕ್ಲಾಸಲ್ಲಿ. ಓಕೆ, ವೆರಿ ನೈಸ್. ಓಕೆ, ಯಾವ ವಿಷಯ ನಮಗೆ ತುಂಬಾ ತೊಂದರೆ ಕೊಡುತ್ತೋ ಅದೇ ವಿಷಯದ ಮೇಲೆ ಮನಸ್ಸು ಯೋಚನೆ ಮಾಡ್ತಾ ಇರುತ್ತಂತೆ ಪ್ರಭು ಹೇಳ್ತಾ ಇದ್ದಾರೆ. ಓಕೆ, ವೆರಿ ಗುಡ್. ಇನ್ನೇನಾದ್ರು? ಯಾರು ಕೆಟ್ಟದ್ ಮಾಡಿದರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅಥವಾ ಅಲ್ಲ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಸುಮ್ನೆ ಎಷ್ಟು ಚೆನ್ನಾಗಿ ನಮ್ಮ ಮನಸ್ಸು ನಮ್ಮನ್ನ ಆಟ ಆಡಿಸ್ತಾ ಇದೆ ಅನ್ನೋದಕ್ಕೆ. ನಾವು ಯಾರ ಹತ್ರ ಆದ್ರೂ ಜಗಳ, ಯಾಕೆ ಜಗಳ ಆದ್ರಿ ಪ್ರಭು? ಜಗಳ ಆಡ್ಬೇಡಿಯಪ್ಪ. ಇವಾಗ ನೆನ್ನೆ ಎಲ್ಲೋ ಊರಿಗೆ ಹೋಗಿದ್ದೆ, ಬಳ್ಳಾರಿಗೆ ಹೋಗಿದ್ದೆ. ಸೊ ಬಸ್ಸಲ್ಲಿದ್ದೆ. ಬಸ್ಸಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡ್ತಾ ಇದ್ದೀನಿ. ಸುಮಾರು 50-55 ವರ್ಷ, ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು, 60 ಇರ್ಬೋದು. ನನ್ನ ಮುಂದೆ ಕೂತಿದ್ರು, ಮುಂದೆ ಸೀಟಲ್ಲಿ. ಅವರು ಪದೇ ಈ ಕಡೆ ಆ ಕಡೆ ಈ ಕಡೆ ಹಿಂದೆ ತಿರುಗಿ ನೋಡ್ತಾ ಇದಾರೆ, ಈ ಕಡೆ ನೋಡ್ತಾ ಇದಾರೆ, ಆ ಕಡೆ ನೋಡ್ತಾ ಇದಾರೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಒಂದು ಸೆಕೆಂಡ್ ಕೂಡ ವ್ಯಕ್ತಿ ಸುಮ್ಮನೆ ಕೂತಿಲ್ಲ. ನನ್ನ ಮುಂದೆನೇ ಇದ್ದಾರೆ, ಹಿಂದೆ ತಿರುಗ್ತಾರೆ, ನೋಡ್ತಾರೆ, ಏನೋ ನೋಡ್ತಾರೆ, ತಿರ್ಗಾ ಮುಂದೆ ಹೋಗ್ತಾರೆ, ತಿರ್ಗಾ ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ. ಯೋಚನೆ ಮಾಡ್ತಾ ಇದ್ದೀವಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ಇವ್ರಿಗೆ ಬಸ್ಸಲ್ಲಿ ಏನಾಗಿತ್ತು ಅಂದ್ರೆ ಒಂದೊಂದ್ ಕಡೆ ಒಬ್ರೊಬ್ರಿಗೆ ಒಂದೇ ಸೀಟ್, ಅಂದ್ರೆ ಒಂದ್ ಸೀಟ್ ಇದೆ, ಇನ್ನೊಂದ್ ಸೀಟ್ ಖಾಲಿ. ಇವ್ರು ಕೂತಿರೋದ್ರಲ್ಲಿ ಇಬ್ರು ಕೂತಿದ್ದಾರೆ, ಪಕ್ಕನೂ ಇನ್ನೊಬ್ರು ಕೂತಿದ್ರು. ಇವ್ರಿಗೆ ಪಕ್ಕದ ಸೀಟ್ ಖಾಲಿ ಇರ್ಲಿಲ್ಲ. ಇವ್ರಿಗೆ ಏನ್ ಬೇಕಾಗಿತ್ತು? ಒಂದ್ ಖಾಲಿ ಸೀಟ್ ಬೇಕಾಗಿತ್ತು ಇವ್ರಿಗೆ. 6 ಗಂಟೆ ಬಸ್ಸು, ಇಲ್ಲಿಂದ ಬೆಳ್ಳಾರಿಗೆ 6 ಗಂಟೆ ಕಾಲ ಟ್ರಾವೆಲ್. 4 ಗಂಟೆ ಇದನ್ನೇ ಹುಡುಕ್ತಾ ಇದಾರೆ, 4 ಗಂಟೆ ಕಾಲ. ಆಮೇಲೆ ಏನಾಯ್ತು, ಯಾವ್ದೋ ಒಂದು ಸ್ಟೇಷನ್ ಅಲ್ಲಿ ಆ ಒಬ್ರು ಯಾರೋ ಕೂತಿದ್ದವ್ರು ಇಳಿದ್ಬಿಟ್ರು. ಆಗ ಹೋಗಿ ಅಲ್ಲಿ ಹೋಗ್ಬಿಟ್ಟು ಮನುಷ್ಯ ಹಿಂದೆ ಹೋಗಿ ಆ ಸೀಟಲ್ಲಿ ಕೂತ್ಕೊಂಡ್ರು. ಅಪ್ಪ, ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ನೋಡಿ ಎಷ್ಟು ಚಿಕ್ಕ ವಿಷಯ. ಒಂದು ನನ್ನ ಪಕ್ಕ ಇನ್ನೊಬ್ರು ಯಾರು ಕೂತ್ಕೋಬಾರ್ದು. ನಾ ಇದಕ್ಕೆ ಹೇಳೋದು, ಎಷ್ಟು ಮನಸ್ಸು ನಮ್ಮನ್ನ ಎಷ್ಟು ಇಟ್ಟಾಡ್ಸುತ್ತೆ ಅಂದ್ರೆ. ಅವತ್ತು ಇನ್ನೊಂದಿನ ನಾನು ಎಲ್ಲರೂ ಕೂತಿದ್ರೆ ನೋಡ್ತಾ ಇರ್ತೀನಿ ಜನ ಏನ್ ಮಾಡ್ತಾ ಇರ್ತಾರೆ ಅಂತ. ಮನಸ್ಸತಿ ಭಯ ಆಗತ್ತೆ. ಇವರು ಒಂದು ಕ್ಲಿನಿಕಲ್ಲಿ ನೋಡಿದೆ, ಒಬ್ಬ ವ್ಯಕ್ತಿ ಕೂತಿದ್ದಾರೆ, ಮೊಬೈಲ್ ಫೋನ್ ಇದೆ.
ಮೊಬೈಲ್ ಫೋನಲ್ಲಿ ಏನ್ ತೆಗೆದು ನೋಡ್ತಾ ಇದ್ದಾರೆ, ಒಂದು ಸ್ಟಾಕ್ ಮಾರ್ಕೆಟ್ ಆಪ್, ಸ್ಟಾಕ್ಸ್ ಏನೋ ಸ್ಟಾಕೋ ಶೇರೋ ಏನೋ ಏನೋ ಯಾವ್ದೋ ಅಂತೂ ಏನೋ ದುಡ್ಡು ಹಾಕಿರೋದು, ದುಡ್ಡು ಹಾಕಿರೋದನ್ನ ಅವ್ರು ಏನ್ ಮಾಡ್ತಾ ಇದಾರೆ, ಓಪನ್ ಮಾಡ್ತಾರೆ, ರಿಫ್ರೆಶ್ ಮಾಡ್ತಾರೆ, ಓಪನ್ ಮಾಡ್ತಾರೆ, ರಿಫ್ರೆಶ್ ಮಾಡ್ತಾರೆ. ಪ್ರತಿ 5 ಸೆಕೆಂಡ್ಗೆ ಒಂದ್ಸತಿ ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ಡಾಕ್ಟರ್ ಕ್ಲಿನಿಕಲ್ಲಿ ಕೂತಿದ್ದೀನಿ, ನಾನು ಅವ್ರನ್ನೇ ನೋಡ್ತಾ ಇದ್ದೀನಿ. ನೀವು ಯಾವ್ದು ಬೇರೆ ಏನಕ್ಕೆ ಔಷಧಿ ತೊಗೊಳಕ್ ಬಂದಿದಾರೋ ಗೊತ್ತಿಲ್ಲ, ತಲೆಗಂತೂ ಔಷಧಿ ಬೇಕು ಅವ್ರಿಗೆ ಅಂತ ಗೊತ್ತಾಯ್ತು ನನಗೆ. ಅಂದ್ರೆ ನೋಡಿ ಎಷ್ಟು ಅವ್ರಿಗೆ ಆ ಒಂದು ಆಪ್ ಅಲ್ಲಿ ಎಷ್ಟು ಮುಳುಗೋಗ್ಬಿಟ್ಟಿದ್ದಾರೆ ಅಂದ್ರೆ, ಅದರಿಂದ ₹5 ಜಾಸ್ತಿ ಆಯ್ತು, ₹10 ಕಡಿಮೆ ಆಯ್ತು, ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ ವ್ಯಕ್ತಿಗೆ. ಈ ರೀತಿ ನೋಡ್ತಾ ಇದ್ರೆ, ಈ ರೀತಿ ನಾವು ಎಂತೆಂತಾದ ಹುಚ್ಚುಚ್ಚು ವಿಷಯಗಳ ಹಿಂದೆ ನಾವು ಬಿದ್ದಿರ್ತೀವಿ. ಹುಚ್ಚುಚ್ಚು ವಿಷಯಗಳು. ನಿಮ್ಮ ಜೀವನದಲ್ಲಿ ನೀವು ಆಲೋಚನೆ ಮಾಡಿ, ನೀವು ಇಲ್ಲಿ ಹಂಚ್ಕೋಬೇಕು ಅಂತಲ್ಲ, ನೀವು ಯೋಚನೆ ಮಾಡಿ. ನಿಮ್ಗೆ ಯಾವ್ದೋ ವಿಷಯದಿಂದ ತುಂಬಾ ಕೋಪ ಬರುತ್ತೆ, ಯೋಚನೆ ಮಾಡಿ ಯಾವ ತರ ವಿಷಯ ಅದು. ಬಹಳ ಚಿಕ್ಕ ವಿಷಯ ಇರುತ್ತೆ, ಯಾವುದು ಗಂಭೀರವಾದ ವಿಷಯ ಇರೋಲ್ಲ, ಅಷ್ಟೊಂದು ದೊಡ್ಡ ತಲೆ ಹೋಗುವಂತ ವಿಷಯ ಯಾವುದು ಇರಲ್ಲ. ಸುಮ್ಮನೆ ಒಬ್ರೊಬ್ರಿಗೆ ಊಟ ತುಂಬಾ ಹಿಂಗೇ ಇರಬೇಕು ಅಂತಿರುತ್ತೆ. ಇವಾಗ ಯಾರ್ಯಾರು ಈ ಕಡೆ ನಗ್ತಾರೋ ಗೊತ್ತಾಗತ್ತೆ ಯಾವ ಕಡೆ ನೋಡ್ಬೇಕು ನಾನು ಅಂತ. ಸ್ವಲ್ಪ ಉಪ್ಪು ಜಾಸ್ತಿ ಆಗೋಯ್ತು ಒಂದಿನ, ಅಬ್ಬಾ ಅದೇನಪ್ಪ ಉಪ್ಪೇ ಜಾಸ್ತಿ ಆಗೈತೆ, ಬ್ಲಡ್ ಪ್ರೆಷರ ಜಾಸ್ತಿ ಆಗೋಯ್ತು. ಆಯ್ತು, ಒಂದ್ 10 ನಿಮಿಷ ತಿಂತೀವಿ, ಆಮೇಲೆ ಹೋಗುತ್ತೆ ಉಪ್ಪು ಬಾಯಿಂದ. ಅದನ್ನೇ ಏನ್ ನಿಂಗೆ ಸರಿಯಾಗಿ ಉಪ್ಪು ಹಾಕಕ್ಕಾಗಲ್ವಾ, ಇಷ್ಟೊಂದು ಉಪ್ಪು ಹಾಕಿ, ಅದನ್ನೇ ಬೇಕಾದ್ರೆ ತಿನ್ನೋದು ಮುಗಿಸೋ ತನಕ, ಜೀರ್ಣ ಆಗೋ ತನಕ ಬೇಕಾದ್ರೆ ಅದನ್ನೇ ಹೇಳ್ತೀವಿ ನಾವು. ಹೀಗೆ ನಮ್ಮ ಮನಸ್ಸು ಯಾವ್ದ್ಯಾವ್ದೋ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಎಷ್ಟೊಂದಿದೆ ಈ ತರ, ಒಂಥರ ನಗು ಬರುತ್ತೆ ಮನಸ್ಸು ಮಾಡುವಂತ ವಿಷಯಗಳು. ನನ್ನ ಮನಸ್ಸು ನನಗೊಂದು ಮೋಸ ಮಾಡ್ತಾ ಇರುತ್ತೆ, ಹೇಳ್ತೀನಿ ನಿಮ್ಗೆಲ್ಲರೂ ಕೇಳ್ಕೊಳ್ಳಿ. ಎಂಟರ್ಟೈನ್ಮೆಂಟ್, ನಿಮ್ಗೂ ಎಂಟರ್ಟೈನ್ಮೆಂಟ್. ನನಗೇನಂದ್ರೆ, ಒಂದು ಪೇರ್ ಚಪ್ಪಲ್ ಇದೆ, ನನಗೆ ಇನ್ನೊಂದು ಪೇರ್ ಚಪ್ಪಲ್ ಬೇಡ, ಅವಶ್ಯಕತೆ ಇಲ್ಲ. ಓಕೆ, ನಾನು ಒಂದೇ ಪೇರ್ ಚಪ್ಪಲ್ ಇರೋದು. ನನ್ನ ಮನಸ್ಸು ಏನ್ ಮಾಡುತ್ತೆ, ಇನ್ನೊಂದು ಚಪ್ಪಲ್ ಬೇಕು, ಇನ್ನೊಂದು ಚಪ್ಪಲ್ ಬೇಕು. ಸೊ ನಾನು ಅವಾಗ ಏನ್ ಮಾಡ್ತೀನಿ, ಮೊಬೈಲ್ ತೆಗಿದೆ, ಅಮೆಝಾನ್, ನಾನು ನಾರ್ಮಲಿ ಎಲ್ಲ ಅಂಗಡಿಗೆಲ್ಲ ಹೋಗಲ್ಲ, ಅಮೆಝಾನಲ್ಲಿ ಹುಡುಕ್ತೀನಿ, ಒಂದು ಚಪ್ಪಲಿ ಬರುತ್ತೆ, ಈ ಚಪ್ಪಲಿ ಚೆನ್ನಾಗಿದೆ, ತಿರ್ಗಾ ಆಪ್ ಕ್ಲೋಸ್. ತಿರ್ಗಾ ಮನ್ಸು ಸ್ವಲ್ಪ ಆಮೇಲೆ ಅಮೆಝಾನ್ ಬೇರೆ ಮೋಸ ಮಾಡುತ್ತೆ, ಏನು ಟಿಂಗ್ ನೋಟಿಫಿಕೇಶನ್, ₹10 ಕಡಿಮೆ ಆಯ್ತು ನೋಡ್ರಿ ನಿಮ್ ಚಪ್ಪಲಿಗೆ. ಸೊ ಹಿಂಗೆ ಒಂದು ಚಪ್ಪಲಿ. ಸೊ ಹೀಗೆ ನಮ್ಮ ಮನಸ್ಸು ನಮ್ಮ ಆಟ ಆಡಿಸ್ಬಿಡುತ್ತೆ. ಸೊ ನಾವು ಸ್ವಲ್ಪ ಮನಸ್ಸನ್ನು ಆಟ ಆಡಿಸ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪ ಮುಂದುವರೆದಾದ್ಮೇಲೆ ನಾವು ಮನಸ್ಸನ್ನು ಆಟ ಆಡಿಸ್ಬೋದು, ಮನಸ್ಸನ್ನು ನಿಯಂತ್ರಿಸ್ಬೋದು. ಆದ್ರೆ ಅಲ್ಲಿ ತನಕ ನಮ್ಮನ್ನ ಆಟ ಆಡಿಸ್ಬಿಡುತ್ತೆ. ಸೊ ಈ ಮನಸ್ಸನ್ನು ನಿಯಂತ್ರಿಸಕ್ಕೆ ನಮ್ಗೆ ಬೇರೆ ಮಾರ್ಗ ಇಲ್ಲ, ಕೇವಲ ಕೃಷ್ಣನ ಸಾನ್ನಿಧ್ಯ. ನಾವು ಯಾಕಂದ್ರೆ ಕೃಷ್ಣ ಅಷ್ಟು ಮೊದಲು ನಮ್ಮನ್ನ ಆಕರ್ಷಿಸುವಂತವನು. ಅವನಿಂದ ನಾವು ಆಕರ್ಷಿತರಾದ ತಕ್ಷಣ ನಮ್ಮ ಮನಸ್ಸು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಸಿಕ್ಕಾಕೊಳ್ಳಲ್ಲ. ಅಂದ್ರೆ ಈ ತರ ಚಪ್ಪಲಿ ತರ ವಿಷಯಗಳಿರುತ್ತೆ, ಅದು ಹೋಗೋದಕ್ಕೆ ಸಮಯ ತಗೊಳುತ್ತೆ. ಆದ್ರೆ ಹೋಗಲ್ಲ ಅಂತಲ್ಲ. ನಂಗೆ ಇವಾಗ ಶೂ ಬೇಕು ಅಂತ ಅನ್ಸಲ್ಲ ನಾನು, ಯಾಕಂದ್ರೆ ಶೂನೇ ಹಾಕೊಳ್ಳಲ್ವಲ್ಲ ನಾನು. ನನಗೆ ಬೇಕಾದಷ್ಟು ₹300 ಚಪ್ಪಲಿ, ನಾನು ಆದ್ರೂ ಅದಕ್ಕೂ ಮನಸ್ಸಿಗೆ ಪರ್ಮಿಷನ್ ಕೊಡಲ್ಲ ನಾನು. ಏನಕ್ಕೆ ಬೇಕು? ಯಾಕಂದ್ರೆ ನಮ್ಗೆ ಅರ್ಥ ಆಗ್ಬೇಕಾ, ₹300 ದೊಡ್ಡದಲ್ಲ. ಅದು ತಗೊಂಡ್ರೆ ಏನ್ ಅನ್ಸಿದೆ, ಒಂದು ಗ್ರೇ ಚಪ್ಪಲ್ ಆಯ್ತು, ಇನ್ನೊಂದು ಬ್ರೌನ್, ಇನ್ನೊಂದು ಇದ್ರೆ ಚೆನ್ನಾಗಿರುತ್ತೆ, ಇನ್ನೊಂದು ಕಲರು. ಒಂದು ಕತೆ ಇದೆ, ಹಿಂಗೆ ಯಾರೋ ಒಬ್ರು ಪಾಪ ಹಾಲು ಬೇಕಾಗಿತ್ತಂತೆ ಅವ್ರಿಗೆ, ಹಸು ಹಾಲು ಬೇಕು ಅಂತ. ಆಮೇಲೆ ಯೋಚನೆ ಮಾಡ್ತಾರೆ, ಅಯ್ಯೋ ಇಲ್ಲ ಏನದು ಕತೆ, ಈ ತರ ಏನೋ ಹಸು ಹಾಲು ಬೇಕು ಅಂತ. ಸರಿ, ಹಸು ಹಾಲು ಸಿಗ್ತಾ ಇಲ್ಲ, ಒಳ್ಳೆ ಹಸು ಹಾಲು ಸಿಗ್ತಾ ಇಲ್ಲ, ಸರಿ ಹಸುನೇ ಇಟ್ಕೊಳ್ಳೋಣ, ಹಾಲು ಬೇಕು ಅಂತ ಹಸುನೇ ಇಟ್ಕೊಳ್ಳೋಣ ಅಂತ. ಆಮೇಲೆ ಇವಾಗ ಹಸು ಇಟ್ಕೊಂಡಾದ್ಮೇಲೆ ಆಮೇಲೆ ಅದಕ್ಕೆ ಏನ್ ಬೇಕು, ಅದಕ್ಕೆ ಇನ್ನೊಂದು ಬೇಕು, ಮತ್ತೊಂದು ಬೇಕು. ಹಿಂಗೆ ಏನಾಗುತ್ತೆ, ಕೊನೆಗೆ ಆ ವ್ಯಕ್ತಿ ಮದುವೆ ಆಗ್ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಒಂದಾದ್ಮೇಲೆ ಇದು ಬೇಕು, ಇದಕ್ಕೆ ಅದು ಬೇಕು, ಅದಕ್ಕೆ ಇನ್ನೊಂದು ಬೇಕು, ಇನ್ನೊಂದಕ್ಕೆ ಮತ್ತೊಂದು ಬೇಕು ಅಂದ್ಬಿಟ್ಟು ಕೊನೆಗೆ ಒಂದು ದೊಡ್ಡ ಕುಟುಂಬ ಸೃಷ್ಟಿ ಮಾಡ್ತಾನೆ. ಹಂಗೆ ಅಂದ್ರೆ ಏನೋ ಒಂದು ಚಿಕ್ಕ ವಿಷಯ ಇರ್ತದೆ, ಅಲ್ಲೇ ಬಿಟ್ಬಿಟ್ರೆ ನಿಂತೋಗ್ಬಿಡುತ್ತೆ ವಿಷಯ. ಅದನ್ನೇ ಅದರಿಂದೇನೆ ಹೋಗ್ತಾ ಇದ್ರೆ ಅದರಿಂದ ಇನ್ನೊಂದು ಬರುತ್ತೆ, ಅದರಿಂದ ಇನ್ನೊಂದು ಮತ್ತೊಂದು ಬರುತ್ತೆ. ಇದೇ ರೀತಿ ನಾವು ಭೌತಿಕವಾಗಿ ಹೋಗ್ತೀವಿ. ಆದ್ರೆ ಕೃಷ್ಣ ಆ ತರ ಅಲ್ಲ. ಆಕ್ಚುಲಿ ನಾವು ಕೃಷ್ಣನಲ್ಲಿ ಈ ರೀತಿ ಆಕರ್ಷಿತರಾಗ್ಬೇಕು. ಕೃಷ್ಣನ ಯಾವುದೋ ಒಂದು ವಿಷಯದಿಂದ ಆಕರ್ಷಿತರಾಗ್ತೀವಿ. ಇವಾಗ ಇದು ಚೆನ್ನಾಗಿದೆ, ಇದನ್ನ ಮಾಡಿ. ಕೃಷ್ಣನಲ್ಲಿ ಹಲವಾರು ಗುಣಗಳಿವೆ.
ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಕೃಷ್ಣನ ಒಂದು ಗುಣ ಕೃಷ್ಣ ಭಕ್ತ ವತ್ಸಲ. ಇವಾಗ ನಿಮ್ಮ ಮನಸ್ಸು ಏನು ಮಾಡ್ಬೇಕು ಗೊತ್ತಾ? ಕೃಷ್ಣ ಹೇಗೆ ಭಕ್ತವತ್ಸಲ, ಯಾವ ರೀತಿಯಲ್ಲಿ ಕೃಷ್ಣ ಭಕ್ತವತ್ಸಲ, ಹೇಗೆ ನಾನು ಇದನ್ನು ತಿಳ್ಕೋಬೇಕು ನನಗೆ ಎಲ್ಲಿ ಹುಡುಕ್ಲಿ, ನಾನು ಯಾರನ್ನ ಕೇಳಲಿ? ಈ ರೀತಿ ನಮ್ಮ ಮನಸ್ಸು ಆಕರ್ಷಿತವಾಗಬೇಕು ಶ್ರವಣ ಮಾಡಿದಾಗ. ಅವಾಗ ಏನಾಗುತ್ತೆ, ನೀವು ಹೋಗಿ ಯಾರನ್ನೋ ಕೇಳ್ತೀರಾ, ಕೃಷ್ಣ ಭಕ್ತವತ್ಸಲ ಅಂತ ಏನಾರು ಹೇಳ್ತೀರಾ ಇದ್ರ ಬಗ್ಗೆ? ಸೊ ಅವ್ರು ಏನೋ ಹೇಳ್ತಾರೆ, ಅದಾದ್ಮೇಲೆ ನಿಮ್ಮ ಮನಸ್ಸಿಗೆ ಇನ್ನೊಂದು ಬರುತ್ತೆ, ಇನ್ನೊಂದೇನೋ ವಿಷಯ ಬರುತ್ತೆ, ಆಮೇಲೆ ಅದನ್ನ ಹುಡ್ಕೊಂಡು ಹೋಗ್ಬೇಕು. ಹೀಗೆ ನಮ್ಮ ಮನಸ್ಸು ಕೃಷ್ಣನಲ್ಲಿ ಮುಳುಗೋಗೋದು. ಮತ್ತೆ ಕೃಷ್ಣ ಇರೋನೇ ಅಂತವನೇ ಅವನು. ಈ ದಾಮೋದರ ಲೀಲೆಯಲ್ಲಿ ಹೇಳ್ತೀನಲ್ಲ, ಆ ಕೃಷ್ಣನ ಸುಂದರವಾದ ಮುಖವನ್ನ ನೋಡೋದಕ್ಕೆ ಅವನ ಸ್ವಲ್ಪವಾದರೂ ಸಂಘ ಪಡ್ಕೊಳಕ್ಕೆ ಆ ವ್ರಜವಾಸಿಗಳೆಲ್ಲ, ಕೃಷ್ಣ ದಿನಾ ನಿನ್ನ ಮನೆಗೆ ಬಾಪ, ನಮ್ಮ ಮನೇಲಿ ಇರೋದು ಏನೇನ್ ಬೇಕೋ ಕದ್ಕೊಂಡು ಹೋಗು, ನೀನು ನಮಗೆ ಬೇಕಾಗಿರೋದು ಸುಮ್ಮನೆ ನಿನ್ನನ್ನು ನೋಡಬೇಕು, ನಾವು ನಿನ್ನ ಜೊತೆ ಒಂದು 5 ಸೆಕೆಂಡ್ ಮಾತಾಡಬೇಕು, ಅಷ್ಟೇ ಸಾಕು ನಮಗೆ. ಅಷ್ಟು ಕೃಷ್ಣ ಆಕರ್ಷಿಸ್ಬೋದು ನಮ್ಮನ್ನು. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಒತ್ತನ್ನ ನೀಡ್ತಾ ಇದ್ದೀನಿ. ಯಾಕಂದ್ರೆ ಬೇರೆ ಕೃತಕವಾಗಿ ನಾವು ಮನಸ್ಸನ್ನ ನಿಯಂತ್ರಿಸಕ್ಕಾಗಲ್ಲ. ನನ್ನ ಫೇವ್ರೇಟ್ ಎಕ್ಸಾಂಪಲ್ ಯಾವ್ದು ಹೇಳಿ? ಗುಲಾಬ್ ಜಾಮೂನ್. ಇವಾಗ ನಾನು ನಿಮ್ಮ ಮುಂದೆ ಗುಲಾಬ್ ಜಾಮೂನ್ ಇಟ್ಬಿಟ್ಟು, ಪ್ರಭು ಪೂಜಾರಿ ಪ್ರಭು ಗುಲಾಬ್ ಜಾಮೂನ್ ತಿನ್ಬಾರ್ದು, ಗುಲಾಬ್ ಜಾಮೂನ್ ನೋಡ್ತಾನೆ ಇದ್ರೆ ಏನಾಗುತ್ತೆ ಕೊನೆಗೆ? ಪ್ರಭು ನೀವು ಆ ಕಡೆ ತಿರ್ಕೊಳ್ಳಿ. ನಮ್ಮ ಮನಸ್ಸನ್ನ ನಾವು ಸುಮ್ಮನೆ ಯಾವುದೋ ಒಂದು ವಸ್ತುವಿನಿಂದ ದೂರ ಎಳೆಯಕ್ಕೆ ಆ ರೀತಿ ಆಗೋದಿಲ್ಲ. ಅದಕ್ಕೆ ನಮಗೆ ನಾವು ಕೃಷ್ಣನಿಂದ ಆಕರ್ಷಿತರಾಗಬೇಕು. ಸೊ ಇದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ಕೃಷ್ಣನಿಂದ ಆಕರ್ಷಿತರಾದ ತಕ್ಷಣ ಏನಾಗುತ್ತೆ, ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಆವಾಗ ಮನಸ್ಸು ನಮ್ಮ ಸ್ನೇಹಿತ ಆಗೋಗುತ್ತೆ, ನಮ್ಮ ಮಿತ್ರ ಆಗೋಗುತ್ತೆ. ಆಗ ನಮಗೆ ಅದರಿಂದ ಟೆನ್ಷನ್ ಇಲ್ಲ. ಇಲ್ಲಾಂದ್ರೆ ಭೌತಿಕವಾಗಿ ಮುಳುಗೋಗಿರೋ ಮನಸ್ಸು ನಮ್ಮನ್ನ ಎಳೆದಾಕ್ಬಿಡುತ್ತೆ. ಎಳೆದು ಹಾಕಿದೆ ಆಗ್ಲೇ. ಭೌತಿಕ ಜಗತ್ತಿನಿಂದ ಆಚೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಜಪ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಪ್ರತಿ ವಾರ ಸತ್ಸಂಗಕ್ಕೆ ಬರಕ್ಕೆ ಬಿಡ್ತಾ ಇಲ್ಲ. ನಾವು ಎಷ್ಟು ಭಕ್ತರಿಗೆ ಕಾಲ್ ಮಾಡ್ತೀವಿ, ಯಾಕೆ ಬರ್ತಾ ಇಲ್ಲ ಸತ್ಸಂಗಕ್ಕೆ? ಗೊತ್ತು ಏನೋ ಆಗಿದೆ, ಏನೋ ಸಮಸ್ಯೆ ಆಗಿದೆ, ಮನಸ್ಸು ಮೋಸ ಮಾಡಿದೆ. ಮನಸ್ಸು ನಿಮಗೆ ಬಹಳ ಸುಲಭವಾಗಿ ಮೋಸ ಮಾಡುತ್ತೆ, ಸುಲಭವಾಗಿ. ಬಹಳ ಜಾಗರೂಕರಾಗಿರಿ. ನಾನು ಹೇಳ್ತಾ ಇದ್ದೀನಲ್ಲ, ಈ ಒಂದು ಕೇಂದ್ರದೊಳಗೆ ಬರೋದು ನಿಮ್ಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೂ ಇದಕ್ಕೂ ಒಂದು ಚೂರು ಹೋಲಿಕೆನೇ ಇಲ್ಲ. ಯಾಕಂದ್ರೆ ಇಲ್ಲಿ ನೀವು ಮಾಡೋ ಶ್ರವಣ ನಿಮ್ಮನ್ನ ಈ ಭೌತಿಕ ಜಗತ್ತಿಂದ ಆನಂದದ ಸಾಗರಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಅದು ನಿಮಗೆ ಪುಣ್ಯ ಲಭ್ಯವಾಗ್ತಾ ಇದೆ. ತಪ್ಪು ಅಂತಲ್ಲ, ಸಾಲ್ದು. ಶ್ರವಣ ಮಾಡೋ ತನಕ ನಮಗೆ ಬೇರೆ ಯಾವ ವಸ್ತುವಿನಿಂದಲೂ ನಮಗೆ ಅಷ್ಟೊಂದು ಲಾಭ ಸಿಗೋದಿಲ್ಲ. ಅದಕ್ಕೆ ಇಲ್ಲಿಗೆ ಬರೋದಿಲ್ಲ ನಾವು. ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಕೊನೆಗೆ ಅದೆಲ್ಲ ನಮ್ಮನ್ನ ಎಲ್ಲಿ ಕರ್ಕೊಂಡು ಬರುತ್ತೆ? ಇಲ್ಲಿಗೆ ಕರ್ಕೊಂಡು ಬರುತ್ತೆ. ಇಲ್ಲಿಗೆ ಅಂದ್ರೆ ಈ ಶ್ರವಣ, ಈ ವಿಷಯಗಳನ್ನ ನಾವು ಶ್ರವಣ ಮಾಡಿದ್ರೇನೆ ನಮ್ಮ ಜೀವನ ಬದಲಾಗೋದು. ಇಲ್ಲಾಂದ್ರೆ ಸುಮ್ಮನೆ ಓಕೆ ತಿರ್ಗಾ ಅಯ್ಯೋ ಪ್ರಭು ಬಿಡಿ ಪ್ರಭು, ನೆಕ್ಸ್ಟ್ ಲೈಫ್ ಇಲ್ಲಿಗೆ ಬರ್ತೀನಿ, ಉಳಿ ಮಾವು ಚೆನ್ನಾಗಿದೆ, ಆಯ್ತು ನಿಮ್ಮ ಇಷ್ಟ, ನಾನೇನ್ ಮಾಡಕ್ಕಾಗತ್ತೆ? ನನಗಂತೂ ಬೇಡ. ನಂಗೆ ಉಳಿ ಮಾವನು ಬೇಡ, ವಿಜಯನಗರನೂ ಬೇಡ, ಬ್ಯಾಂಗ್ಳೂರು ಬೇಡ, ಭಾರತನೂ ಬೇಡ, ಯಾವುದು ಬೇಡ ನನಗೆ. ಯಾಕಂದ್ರೆ ಇದ್ರಲ್ಲಿ ಏನೂ ಇಲ್ಲ ಅಂತ ಗೊತ್ತು. ಏನಿದೆ? ಪುನಃ ಚರ್ವಿತ ಚರ್ಮಣ ನಾಮ, ಅದನ್ನೇ ನಾ ಹೇಳ್ತಾ ಇದ್ದಿಲ್ಲ, ಗಂಡ ಹೆಂಡತಿ ನಡುವೆ ಜಗಳ ಆದ್ರೆ ಏನಾಗತ್ತೆ? ಸ್ಕ್ರಿಪ್ಟ್ ರೈಟರ್ ಆಗ್ಲೇ ಬರ್ದ್ಬಿಟ್ಟಿಯಾನೆ ಡೈಲಾಗ್ನ. ಗಂಡನೂ ಅದೇ ಡೈಲಾಗು, ಹೆಂಡ್ತಿನೂ ಅದೇ ಡೈಲಾಗು, ಮತ್ತೆ 10 ಸತಿ ಜಗಳ ಕಾಯಿರಿ ಅದೇ ಡೈಲಾಗ್ ಬರೋದು, ಹೊಸ ಡೈಲಾಗ್ ಯಾವುದು ಬರಲ್ಲ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ ಪುನಃ ಚರ್ವಿತ ಚರ್ಮಣ ನಾಮ. ಅಂದ್ರೆ ಇದನ್ನ ಆಗ್ಲೇ ನಾವು ಏನ್ ಹೇಳ್ತಾರೆ ಅದಕ್ಕೆ, ಶುಗರ್ ಕೇನ್, ಅದನ್ನ ಅವನು ಮೆಷಿನಲ್ಲಿ ಹಾಕ್ತಾನಲ್ವಾ, ಅವನೇನ್ ಮಾಡ್ತಾನೆ, ಸುತ್ತಾ ಇದ್ದಾನೆ. ಸರಿ, ಏನು ಅದ್ರಲ್ಲಿ ಏನು ಒಂದು ಚೂರು, ಒಂದು ಹನಿ ಕೂಡ ರಸ ಇಲ್ಲ. ಆರೇನ್ ಮಾಡ್ತಾನೆ, ತಿರ್ಗಾ ಇನ್ನೊಂದ್ಸತಿ ಹಾಕ್ತಾನೆ. ನಾವು ಹೀಗೆ ಇಲ್ಲಿ ಏನು ರಸ ಇಲ್ಲ, ಆದ್ರೂ ಅದರಿಂದ ನಾವು ಹಿಂಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸಿಗಲ್ಲ, ಏನು ಸಿಗಲ್ಲ. ಆನಂದ ಸಿಗೋದೇ ಕೃಷ್ಣನ ಸಂಪರ್ಕದಲ್ಲಿ, ಕೃಷ್ಣನ ಸಂಘದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಕೃಷ್ಣ ಪುಸ್ತಕ ನಿಮ್ಮ ಮನೆಯಲ್ಲಿರ್ಬೇಕು, ಭಾಗವತ ನಿಮ್ಮ ಮನೆಯಲ್ಲಿರ್ಬೇಕು. ಪ್ರತಿನಿತ್ಯ ಕೃಷ್ಣನ ಸಂಪರ್ಕಕ್ಕೆ ಬನ್ನಿ, ಪ್ರತಿನಿತ್ಯ ಕೃಷ್ಣನ ಬಗ್ಗೆ ಶ್ರವಣ ಮಾಡಿ, ಕೃಷ್ಣನ ಬಗ್ಗೆ ಕೃಷ್ಣನನ್ನ ಸ್ಮರಿಸಿ. ಓ ಕೃಷ್ಣ ಎಷ್ಟು ಚೆನ್ನಾಗಿ ಮಾಡ್ದ ಈ ಲೀಲೆ,
ಆ ರೀತಿ ನಮ್ಮ ಮನಸ್ಸು ಕೃಷ್ಣನಿಂದ ಅದಕ್ಕೋಸ್ಕರನೇ ಕೃಷ್ಣ ಬಂದಿರೋದು ಇಲ್ಲಿಗೆ. ಕೃಷ್ಣ ಭೌತಿಕ ಜಗತ್ತಿಗೆ ಬರೋ ಕಾರಣನೇ ಇದು, ನಮ್ಮನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಓಕೆ, ಸೊ ಎಲ್ಲರೂ ದಯವಿಟ್ಟು ಇದನ್ನು ಮಾಡಿ. ಇಲ್ಲ ಅಂದ್ರೆ ನಮ್ಮ ಮನಸ್ಸು ನಮ್ಮ ದೊಡ್ಡ ಶತ್ರು ಆಗತ್ತೆ, ನಮ್ಮನ್ನ ಅದು ಎಲ್ಲಾ ತಪ್ಪು ದಾರಿಯಲ್ಲಿ ಎಳ್ಕೊಂಡು ಹೋಗುತ್ತೆ, ನಾವು ಅದ್ರ ಜೊತೆ ಹೋಗ್ತೀವಿ. ಓಕೆನಾ? ಏನಾದ್ರು ಪ್ರಶ್ನೆ ಇದೆಯಾ ಮನಸ್ಸಿನ ನಿಯಂತ್ರಣದ ಬಗ್ಗೆ? ಮತ್ತೆ ನೀವು ಜಪ ಮಾಡ್ತಾ ಮಾಡ್ತಾ ಪ್ರತಿನಿತ್ಯ ಜಪ ಮಾಡ್ಬೇಕು. ಇವತ್ತೊಂದ್ ದಿನ, ಆಮೇಲೆ 3 ದಿನ ಆದ್ಮೇಲೆ ಇನ್ನೊಂದ್ಸತಿ, ಆ ರೀತಿ ಉಪಯೋಗ ಆಗಲ್ಲ. ಯಾಕಂದ್ರೆ ಅವಾಗ ಏನ್ ಮಾಡುತ್ತೆ, ಮನಸ್ಸು ಜಪಾನೇ ಚೆನ್ನಾಗಿ ಮಾಡಲ್ಲ, ಕೇಳಿಸ್ಕೊಳಕ್ಕೆ ರೆಡಿಗಿಲ್ಲ. ಪ್ರತಿನಿತ್ಯ ಮಾಡ್ಬೇಕು, ಅದಕ್ಕೆ ಪನಿಷ್ಮೆಂಟ್ ಕೊಡ್ಬೇಕು. ಅದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ, ಮನಸ್ಸಿಗೆ ಪ್ರತಿನಿತ್ಯ ಬೆಳಗ್ಗೆ ಪರ್ಕೆ ತಗೊಂಡು 100 ಸತಿ ಹೊಡಿಬೇಕಂತೆ. ಇನ್ನೊಬ್ರು ಇವಾಗ ಮನೆಯಲ್ಲಿ ನನಗೆ ಸಿಕ್ಕಿದೆ ಚಾನ್ಸ್, ಪ್ರಭು ಕ್ಲಾಸಲ್ಲಿ ಹೇಳಿದ್ರು ನಿಮ್ಗೆ ಇವಾಗ 100 ಸತಿ ಪರ್ಕೆನಲ್ಲಿ ಹೊಡಿತೀನಿ ಅಲ್ಲ, ರಾತ್ರಿ 100 ಸತಿ ಚಪ್ಲಿನಲ್ಲಿ ಏಟು ಹೊಡ್ಕೋಬೇಕಂತೆ ಮನಸ್ಸಿಗೆ. ನಾವೇ, ಬೇರೆಯವರಲ್ಲ. ಯಾರಿಗೂ ಬೇರೆಯವ್ರ ಫ್ರೀಡಮ್ ಕೊಡ್ತಾ ಇಲ್ಲಪ್ಪ, ನಾವೇ ನಮ್ಮ ಮನಸ್ಸಿಗೆ ಹೊಡ್ಕೋಬೇಕಂದ್ರೆ ಏನರ್ಥ? ಈ ಮನಸ್ಸನ್ನ ನಾವು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಅದನ್ನ ನಮ್ಮನ್ನ ಎಳೆದು ಭೌತಿಕವಾಗಿ ಎಳೆದು ಬಿಟ್ಬಿಡುತ್ತೆ. ನಿಮ್ಮಲ್ಲಿ ಬರ್ತಾ ಇರೋ ಎಲ್ಲಾ ಯೋಚನೆಗಳು ಮನಸ್ಸಿನಿಂದ ಬರ್ತಾ ಇರೋದು. ಇದ್ರ ಬಗ್ಗೆ ನೀವು ಗಮನ ಇಡಿ. ನನ್ನ ಮನಸ್ಸೇನೋ ಹೇಳ್ಬಿಡ್ತು ಇದು ಒಳ್ಳೇದಿರ್ಬೇಕು. ಯಾವಾಗ ಅದು ಒಳ್ಳೇದು, ಯಾವಾಗ ಅದು ಶಾಸ್ತ್ರದ ಮೇಲೆ ಆಧಾರಿತವಾಗಿರುತ್ತೋ ಅವಾಗ ಮಾತ್ರ ಅದು ಒಳ್ಳೇದು. ಇಲ್ಲ ಅಂದ್ರೆ ಅದು ನಿಮಗೆ ಮೋಸ ಮಾಡಕ್ಕೆ ರೆಡಿಯಾಗಿ ನಿಂತಿದೆ. ಇದನ್ನ ತಿಳ್ಕೊಳ್ಳಿ. ಸೊ ಮೈಂಡ್, ಡೋಂಟ್ ಟ್ರಸ್ಟ್ ಯುವರ್ ಮೈಂಡ್. ನಿಮ್ಮ ಮನಸ್ಸಿನ ಮೇಲೆ ನೀವು ನಂಬಿಕೆ ಇಡಬೇಡಿ. ಕೃಷ್ಣ ಅದಕ್ಕೆ ಹೇಳ್ತಾ ಇದ್ದಾನೆ, ಮನಸ್ಸನ್ನ ನಿಯಂತ್ರಿಸಿ, ಮನಸ್ಸಿನಿಂದ ನಿಯಂತ್ರಿತರಾಗಬೇಡಿ. ಸೊ ಪ್ರತಿನಿತ್ಯ ಜಪ ಮಾಡ್ತಾ ಇದ್ರೆ ಏನಾಗತ್ತೆ, ಆಟೋಮ್ಯಾಟಿಕ್ ಆಗಿ ಕೃಷ್ಣನ ಸಂಪರ್ಕದಲ್ಲಿ ಬಂದು ಕೃಷ್ಣನ ಬಗ್ಗೆ ಶ್ರವಣ ಮಾಡಿ 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 ಏನಾಗತ್ತೆ, ಮನಸ್ಸು ತಂತಾನೇ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಆಮೇಲೆ ನಮ್ಮ ಮನಸ್ಸು ನಮಗೆ ತೊಂದರೆ ಕೊಡಕ್ಕಾಗಲ್ಲ. ಓಕೆ, ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ? ಮನಸ್ಸಿನ ಬಗ್ಗೆ ಏನೂ ಇಲ್ವಾ? ಆತ್ಮ ಏನು ಇವಾಗ ಸದ್ಯಕ್ಕೆ ಹೇಳ್ತಾ ಇಲ್ಲ. ಆತ್ಮ ನಿದ್ದೆ ಮಾಡ್ತಾ ಇದೆ ಇವಾಗ. ಆತ್ಮವನ್ನು ಜಾಗೃತಗೊಳಿಸ್ಬೇಕು. ಆತ್ಮವನ್ನು ಜಾಗೃತಗೊಳಿಸೋದು ಭಕ್ತಿಯಿಂದ. ಆಗ ಯಾವ ತರಹದ ಭಗವಂತ ಮತ್ತೆ ಭಕ್ತಿಗೆ ಕುರಿತಾದ ಯೋಚನೆಗಳು ನಮ್ಮ ಮನಸ್ಸಿಗೆ ಬಂದಾಗ ಅದು ಆತ್ಮದ ಕೆಲಸ ಅಂತ ಯೋಚನೆ ಮಾಡ್ಬೋದು ನಾವು. ಭೌತಿಕವಾದ ವಿಷಯಗಳು ಮನಸ್ಸಿಗೆ ಬಂದಾಗ ಅದು ಮನಸ್ಸಿನ ಕೆಲಸ, ಆತ್ಮದ ಕೆಲಸ ಅಲ್ಲ. ಕೃಷ್ಣ ಭಕ್ತಿ ಅಥವಾ ಏನೋ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಒಂದು ಆ ಥರ ನಮ್ಮ ಆ ಥರ ಯೋಚನೆಗಳು ನಮ್ಮಲ್ಲಿ ಬಂದಾಗ ಏನ ಅರ್ಥ ಅಂದ್ರೆ ಮನಸ್ಸು ಶುದ್ಧೀಕರಿಸ್ತಾ ಇದೆ ಅಂತ, ಶುದ್ಧವಾಗ್ತಾ ಇದೆ ಮನಸ್ಸು. ಸಂಪೂರ್ಣ ಶುದ್ಧವಾದ ಸ್ಥಿತಿಯಲ್ಲಿ ಮನಸ್ಸು ಕೃಷ್ಣನ ಸಂತೃಪ್ತಿಯನ್ನ ಬಿಟ್ಟು ಬೇರೆ ಯಾವ ವಿಷಯದ ಬಗ್ಗೆನೂ ಯೋಚನೆ ಮಾಡಲ್ಲ. ಅದು ಸಂಪೂರ್ಣ ಪರಿಶುದ್ಧ ಸ್ಥಿತಿ. ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇದ್ದಾನೆ, ಕೆಲಸದಿಂದ ಜಾಸ್ತಿ ತಲೆ ಕೆಡಿಸ್ಕೋತಾ ಇಲ್ಲ, ಜೀವನದ ಬೇರೆ ವಿಷಯಗಳಿಂದ ತಲೆ ಕೆಡಿಸ್ಕೋತಾ ಇಲ್ಲ. ಅವನು ಯೋಚನೆ ಏನೋ, ಕೃಷ್ಣನಿಗೆ ನಾನು ಇವತ್ತು ಇದು ಮಾಡ್ಬೇಕಾಯ್ತು, ಅದು ಮಾಡ್ಬೇಕಾಯ್ತು, ನನಗೆ ಸಮಯನೇ ಸಿಗ್ಲಿಲ್ಲ ನೋಡಿ. ಇವಾಗ ನಮ್ಮ ಭಕ್ತರು ಪೂರ್ತಿ ಕಾರ್ತಿಕ ಮಾಸದಲ್ಲಿ ಹೆಚ್ಚು ಕಡಿಮೆ ಪ್ರತಿದಿನ ಹೋಗಿ ಎಲ್ಲರಿಗೂ ಕೃಪೆಯನ್ನು ಹಂಚಿದ್ದಾರೆ. ಇವಾಗ ಇಲ್ಲಿರೋ ಭಕ್ತರು 2 ಇದ್ದಾರೆ. ಇನ್ಯಾರು ಹೋಗ್ತಾ ಇದ್ದಿದ್ದು? ಪುಷ್ಪ ಮಾತಾಜಿ ಹೋಗ್ತಾ ಇದ್ರು, ಇನ್ಯಾರು ಹೋಗ್ತಾ ಇದ್ರು ಪ್ರತಿದಿನ? ಇಷ್ಟು ಭಕ್ತರಲ್ಲಿ. ಸೊ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಬರ್ತಾ ಇತ್ತು ಹೇಳಿ? ಪುಷ್ಪ ಮಾತಾಜಿ, ಚೈತ್ರ ಮಾತಾಜಿ, ಪೂಜಾರಿ ಪ್ರಭು, ಇವಾಗ 1 ತಿಂಗಳಿಂದ ನೀವು ಸತತವಾಗಿ ಓಡಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಏನು ಭೌತಿಕ ಯೋಚನೆ ಬರ್ತಾ ಇದೆ? ಹಿಂದಿನ ತಿಂಗಳು ಹೇಗಿತ್ತು? ಏನು ಯೋಚನೆ ಬರ್ತಾ ಇಲ್ಲ, ಮೆಟೀರಿಯಲಿ ಏನು ಯೋಚನೆ ಇಲ್ಲ. ಓಕೆ, ಚೈತ್ರ ಮಾತಾಜಿ, ಪೂಜಾರಿ ಪ್ರಭು, ಇದು ಲೈವ್ ಎಕ್ಸ್ಪೀರಿಯನ್ಸ್ ಇದು. ಅದಕ್ಕೆ ನಾನು ಕೇಳ್ತಾ ಇರೋದು ನಿಮ್ಮನ್ನ. ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಹರೇ ಕೃಷ್ಣ ಸುಮ್ಮನೆ ಕೂತ್ಕೊಳ್ಳಿ, ಮಾತಾಡ್ಬಿಡಿ. ಹೋದ ತಿಂಗಳು
ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಭೌತಿಕ ವಿಷಯಗಳು ಬರ್ತಾ ಇದ್ವು, ಈ ತಿಂಗಳು ಎಷ್ಟು ಭೌತಿಕ ವಿಷಯ ಬಂದಿದೆ? ಈ ತಿಂಗಳು ಭೌತಿಕ ವಿಷಯ ಇಲ್ಲ. ಅವ್ರು ಹೇಳಲ್ಲ, ಅವ್ರ ಪಾಪ ನಾಚ್ಕೋತಾರೆ, ಇಬ್ರು ತುಂಬಾ ನಮ್ರ ಭಕ್ತರು. ಅರೆ ನಾನು ಹೇಳ್ತೀನಿ, ನನಗೆ ಗೊತ್ತು ಅವ್ರು ಎಷ್ಟು ಇದರಲ್ಲಿ ತಲ್ಲೀನರಾಗಿದ್ರು ಅಂದ್ರೆ ಅವ್ರಿಗೆ ಬೇರೆ ಯೋಚನೆ ಇಲ್ಲ. ಇನ್ನೆಲ್ಲಿ ಹೋಗಿ ಕೃಪೆ ಕೊಡೋಣ, ಇನ್ನೆಲ್ಲಿ ವಿತರಣೆ ಮಾಡೋಣ, ಇನ್ನೆಲ್ಲಿ ದೀಪದಾನ ಮಾಡೋಣ ಅಂದ್ರೆ ಈ ಒಂದು ತಿಂಗಳು ಅವ್ರಿಗೆ ಭೌತಿಕ ವಿಷಯಗಳೇ ತಲೆಯಲ್ಲಿ ಇಲ್ಲ. ಜೀವನ ನಡೀತಾ ಇತ್ತಾ ಮಾತಾಜಿ? ಪ್ರತಿದಿನ ಊಟ ಮಾಡ್ತಾ ಇದ್ರಾ? ಕೆಲ್ಸಕ್ಕೆ ಹೋಗ್ತಾ ಇದ್ರಾ? ಎಲ್ಲ ಆಗ್ತಾ ಇತ್ತು ತಾನೆ? ಇದು ಬೇಕಾಗಿರೋದು ನಮ್ಗೆ. ಈ ರೀತಿಯಾದ ತಲ್ಲೀನತೆ ಬೇಕು. ಅವಾಗ ನಮಗೆ ನಮ್ಮ ಭೌತಿಕ ಜೀವನ ನಡೀತಾ ಇದೆ, ನಮ್ಮ ಜೀವನದಲ್ಲಿ ಏನೋ ಕಷ್ಟ ಇದೆ, ಸುಖ ಇದೆ, ಏನೋ ಗಮನಕ್ಕೆ ಬರೋದಿಲ್ಲ. ಸುಮ್ಮನೆ ಅದರ ಪಾಡ್ಗದ ಆಟೋಮೆಟಿಕ್ ಆಟೋಮೆಟಿಕ್ ಆಗಿ ನಡೆಯುತ್ತೆ ಜೀವನ. ಅದಕ್ಕೆ ಇವಾಗ ಇನ್ನೊಂದು ಅವಕಾಶ ಇದೆ. ಯಾರು ಈ ರೀತಿ ತಲ್ಲೀನರಾಗಬೇಕು ಅಂತ ಇದ್ದೀರೋ, ಇವಾಗ ನವೆಂಬರ್ 22ರಿಂದ ಡಿಸೆಂಬರ್ 31 ತನಕ ನಮ್ಮ ಇಸ್ಕಾನ್ ನಲ್ಲಿ ಇದಕ್ಕೆ ಬುಕ್ ಮ್ಯಾರಥಾನ್ ಅಂತಾರೆ. ಬುಕ್ ಮ್ಯಾರಥಾನ್ ಅಂದ್ರೆ ಓಡೋದು.